व्याख्यामुद्रां करसरसिजैः पुस्तकं शङ्खचक्रे प्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशविप्लावयन् मामाविर्भूयादनगमहिमामानसेवागधीशः नमस्ते प्राणेशप्रणतविभवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 257ನೆಯ ಪ್ರವಚನ. ಕೆಲವು ಆಚರಣೆಗಳ ಬಗ್ಗೆ, ಧರ್ಮಗಳ ಬಗ್ಗೆ, ರಿಚುವಲ್ಸ್ ಸಂಪ್ರದಾಯಗಳ ಬಗ್ಗೆ ಅದೇ ಶಾಸ್ತ್ರವ ಹೇಳಿಕೊಂಡು ಇವತ್ತಿನವರೆಗೆ ಅದನ್ನು ಉಳಿಸಿಕೊಂಡು ಬಂದಿರತಕ್ಕ ಕೆಲವು ಟಿಪ್ಸ್, ಅದರ ಬಗ್ಗೆ ಧರ್ಮರಾಜ ಕೇಳಿದ್ದಕ್ಕೆ ಭೀಷ್ಮರು ನಿತ್ಯ ರುಟೀನ್ ಇರುವ ಕೆಲವು ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಅದೆಲ್ಲೆಂದರಲ್ಲಿ ಅದೇನು ಕೆಲವು ತುಣುಕುಗಳು ಅಂತ ಹೇಳಿಕೊಳ್ಳುವ ಹಾಗಾಗಿ ಹಿಂದೊಮ್ಮೆ ಮಲಮೂತ್ರಗಳ ಬಗ್ಗೆ ಅದೆಲ್ಲೆಲ್ಲ ವಿಸರ್ಜನೆ ನಡೆಸಬಾರದು ಅಂತ ಹೇಳಿದವರು ಪ್ರತ್ಯಾದಿತ್ಯನ್ನ ಮೇ ಹೇತ ಅಂತಾರೆ. ಸೂರ್ಯನಿಗೆ ವಿಸರ್ಜನೆ ಆಗುವಂತೆ ಮಾಡಬಾರದು ಅಂತ. ಅಂದರೆ ಸೂರ್ಯ ಎಲ್ಲಿದ್ದಾನೆ ಆ ದಿಕ್ಕಿಗೆ ಮಲವನ್ನು ನಾವು ತ್ಯಾಗ ಮಾಡಲಿಕ್ಕೆ ಇಲ್ಲ ಯಾವ ಹೊತ್ತಾದರೂ ಸಹ. ಅದನ್ನು ಅದು ದಿಕ್ಕು ಹೇಳುವುದಲ್ಲ, ಸೂರ್ಯನಿಗೆ ಎದುರಾಗಿ ಅಂತ ಮುಖ್ಯ ವಿಷಯ. ಅದರೊಟ್ಟಿಗೆ ಎನ್ನ ಪಶ್ಯೇದ ಆತ್ಮನಃ ಶಕೃತ್, ಇನ್ನೊಂದು ಮುಖ್ಯ ವಿಷಯ, ತನ್ನ ಮಲವನ್ನು ತಾನು ಕಾಣಬಾರ್ದು ಅಂತ, ನೋಡಬಾರ್ದು ಅಂತ. ರೋಗಿಯ ವಿಷಯದಲ್ಲಿ ಬೇರೆ ನೋಡಿ ಹೇಳಬೇಕು ಅವನೆನ್ನ ನೆಲೆಯಲ್ಲಿ. ಮತ್ತು ಯಾವಾಗಲಾದರೂ ಬೆಳಿಗ್ಗೆದ್ದು ತನ್ನ ಮಲವನ್ನೇ ತಾನು ನೋಡುವ ಮೂಲಕ ಅಮಂಗಳವಾದ ದಿನವನ್ನು ಆತ ಮಾಡಿಕೊಳ್ಳಲಿಕ್ಕಿಲ್ಲ ಅಂತ ಮಲವನ್ನು ನೋಡಲಿಕ್ಕಿಲ್ಲವ. ಇದೊಂದು ಮುಖ. ಅದರೊಟ್ಟಿಗೆ ಸುತೈಹಿ ಸ್ತ್ರೀಯಾಚ ಶಯನಂ ಸಹ ಭೋಜ್ಯಂಚ ವರ್ಜಯೇತ್. ಮಲಗುವಾಗ ಮಕ್ಕಳ ಜೊತೆಯಲ್ಲೆಲ್ಲ ಮಲಗಲಿಕ್ಕಿಲ್ಲವ. ಹೆಂಡ ಜೊತೆಯಲ್ಲಿಯೂ ಮಲಗುವ ಕತೆ ಅಲ್ಲ. ಅವನ ಪ್ರಜಾ ಸಂಪತ್ತಿನ ಕತೆ ವಿಷಯ ಬೇರೆ. ಅದು ಬಿಟ್ಟರೆ ಪ್ರತಿನಿತ್ಯದಲ್ಲಿ ಯಾವತ್ತಿಗೂ ಎಲ್ಲರೊಟ್ಟಿಗೆ ಮಲಗುವುದಲ್ಲ. ಹಾಗಾಗಿ ಹೆಚ್ಚಾಗಿ ಸುಮಾರಾಗಿ ಮನೆ ಯಜಮಾನ ಮನೆಯ ಹೊರಗೆ ಜಗಲಿಯಲ್ಲಿ ಇರ್ತಾನೆ ಅಥವಾ ಚಾವಡಿಯಲ್ಲಿ ಮಲಗ್ತಾನೆ. ಮಕ್ಕಳು ಇವರೆಲ್ಲ ಒಳಗೆ ಪಡಸಾಲೆಯಲ್ಲಿ ಮಲಗುವುದು ಇಂದಿನಿಂದ ಕ್ರಮ. ಸ್ತ್ರೀಯರು ಮಕ್ಕಳು ಎಲ್ಲ ಪಡಸಾಲೆ, ಮತ್ತು ಮನೆಯ ದೊಡ್ಡ ದೊಡ್ಡ ಗಂಡಸರು, ಮನೆಯ ಯಜಮಾನರು ಇವರೆಲ್ಲ ಚಾವಡಿಯಲ್ಲಿ. ಹಿಂದೆಲ್ಲ ಬೇರೆ ಬೇರೆ ರೀತಿಯ ಚಾವಡಿಗಳಿದ್ದವು. 4-6 ಅಂತಸ್ತುಗಳಿರ್ತವೆ. ಕೆಲವೊಮ್ಮೆ ಅದಕ್ಕೆ ಚೌಕ ಚಾವಡಿ, ಒಬ್ಬೊಬ್ಬರ ಒಂದು ಬಗೆ. ಅಲ್ಲಿ ಬದಿಯ ಚಾವಡಿ, ಅದನ್ನೆಲ್ಲ ಹಿಂದೆಲ್ಲ ಚಂದ್ರಶಾಲೆ, ಸೂರ್ಯಶಾಲೆ ಎಲ್ಲ ಕರೀತಾರೆ. ಅದಕ್ಕೋಸ್ಕರ ಅವರು ಬಲಕ್ಕೆ ಎಡಕ್ಕೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಚಂದ್ರ ಸೂರ್ಯನನ್ನು ಬಲ ಎಡದ ಶಾಲೆಯನ್ನಾಗಿ, ಅಂದರೆ ಜಗಲಿಯನ್ನು ಗುರುತಿಸ್ತಾರೆ. ಮಕ್ಕಳಲ್ಲಿಯೂ ಹಾಗೆ, ಮಕ್ಕಳು ಅವರದ್ದೇ, ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಹಾಗೆ ಹೀಗೆ ಅಂತ ಅವರವರ ಕೋಣೆಗಳಲ್ಲಿ ಅಲ್ಲಲ್ಲಿ ಇದ್ದಿರ್ತಾರೆ ಒಳಗೆ. ಇವರು ಹೊರಗೆ ಇರುವ ಕ್ರಮ. ಬಹಳ ಗಟ್ಟಿಮುಟ್ಟಿನ ಹಿಂದಿನ ಬಾಗಿಲುಗಳು ಮತ್ತು ಈ ಅಗುಳುಗಳು ಎಲ್ಲ ಇಲ್ಲ. ಹೀಗಾಗಿ ಯಾರಾದರೂ ಅಕ್ರಮ ಪ್ರವೇಶ ಮಾಡಿದರೆ, ಕಳ್ಳಕಾಕರೆಲ್ಲ ಬಂದರೆ ಹೊರಗೆ ಚಾವಡಿಯಲ್ಲಿ ಮಲಗಿದವರು ಜವಣೆಯರು, ಅಂದರೆ ಯುವಕರು, ಗಟ್ಟಿಮುಟ್ಟಿದಾದರು, ಗಂಡಸರು ಅವರೆಲ್ಲ ಇದ್ದಾರೆ. ಹಾಗೆ ಅವರೆಲ್ಲ ಮಲಗುವಲ್ಲೆಲ್ಲ ದೊಣ್ಣೆ ಎಲ್ಲ ಇಟ್ಕೊಳ್ಳೋದುಂಟು ಹಿಂದೆಲ್ಲ. ಹೊಡಿಲಿಕ್ಕೆ ಅಂತಲ್ಲ, ಜಾಗ್ರತೆಗೆ, ರಕ್ಷಣೆಗೆ ಅಂತ. ಈ ಎಲ್ಲ ಸಿಸ್ಟಮ್ಸ್ಗಳು. ಅದನ್ನ ರಕ್ಷಣೆಯ ನೆಲೆಯಲ್ಲಿ ಒಳಗೆ ಹೆಂಗಸರು ಮಕ್ಕಳು ಎಲ್ಲ ಇರ್ತಾರೆ. ಸ್ವಲ್ಪ ಫ್ರೀ ಆಗಿರ್ತಾರೆ ಅವರು ಅಂತ ಮಲಗುವಾಗ. ಆದ್ದರಿಂದ ಹನುಮಂತ ಸೀತೆಯನ್ನು ಹುಡುಕುವಾಗ ರಾವಣನ ಅಂತಃಪುರದಲ್ಲಿ ಒಳಗು ಹೋಗಿ ಎಲ್ಲ ನೋಡ್ತಾ ಇದ್ದ ಅಂತ ಹೇಳಿಕೊಳ್ತಾನ.
ಮತ್ತು ಹುಡುಗಿಯನ್ನು ಹೆಂಗಸನ್ನು ಹುಡುಕುವುದು ಮತ್ತೆ ಎಲ್ಲಿ, ಗಂಡಸರಲ್ಲಿಯಾ ಅಂತ ಕೇಳುತ್ತೆ. ಹಾಗಾಗಿ ಪ್ರತ್ಯೇಕವಾದಂತಹ ಮಲಗುವ ವ್ಯವಸ್ಥೆ ಇತ್ತು ಎನ್ನುವುದು ರಾವಣನ ಕಾಲದಲ್ಲಿಯೂ ತ್ರೇತಾಯುಗದ ಹಂತದಲ್ಲಿಯೂ ವಿಷಯ ಸತ್ಯ. ಅಷ್ಟೇ ಅಲ್ಲದೆ ರಾಜಕೀಯ ವಿಷಯವನ್ನು ಇಲ್ಲಿ ಹೇಳುತ್ತಾನೆ ಭೀಷ್ಮ. ಒಂದು ದೃಷ್ಟಿಯಿಂದ ನೋಡಿಕೊಂಡ್ರೆ ಇದು ಆಚಾರ ಪದ್ಧತಿ ಆದರೂ ರಾಜಾವಾಸಗಳಲ್ಲೆಲ್ಲ ಮಕ್ಕಳ ಜೊತೆಯಲ್ಲಿ, ಹೆಂಡತಿ ರಾಣಿವಾಸ ಜೊತೆಯಲ್ಲಿ ಎಲ್ಲ ರಾಜ ಮಲಗುವುದಿಲ್ಲ, ಮಲಗಬಾರದು. ಆನಂದದ ವಿಹಾರದಲ್ಲಷ್ಟೇ ಬಿಟ್ಟರೆ ಎಚ್ಚರ ತಪ್ಪಿ ನಿದ್ದೆಗಾಗಿ ಮಲಗುವ ಸಮಯ ಅದು ರಾಜನ ಪ್ರತ್ಯೇಕ ಕೋಣೆ, ಅಲ್ಲಿಗೆ ಕಾವಲುಗಾರರ ವ್ಯವಸ್ಥೆ ಅದು ಇದು ಹಾಗೆ ಹೀಗೆ ಅಂತ. ಹಾಗೆ ಕೆಲವು ಕಡೆಯಲ್ಲಿ ಮಕ್ಕಳನ್ನು ನಂಬಲಿಕ್ಕೆ ಆಗುವುದಿಲ್ಲ. ನಿದ್ದೆ ಹೋದ ಅಪ್ಪನನ್ನೇ ರಾಜನನ್ನು ರಾಜಕೀಯಕ್ಕಾಗಿ ಇನ್ಯಾವುದೋ ಮುತ್ಸುದಿತನದಲ್ಲಿ ಮುಗಿಸ್ತಾರೆ, ಬಡಿತಾರೆ, ಬಡಿದಿದ್ದಾರೆ ಅಂತ ಚಾಣಕ್ಯ ಕೆಲವೆಲ್ಲ ದೃಷ್ಟಾಂತ ಕೊಡ್ತಾನೆ. ಅದರಂತೆ ಹೆಣ್ಣು ವಲಯದಲ್ಲಿಯೂ ರಾಣಿವಾಸದಲ್ಲಿಯೂ ಹೆಂಡತಿಯ ವ್ಯವಸ್ಥೆಯಲ್ಲಿಯೂ ಎಷ್ಟು ಅಂತ ಹೆಂಡತಿಯರು ಸಹ ರಾಜನನ್ನು ಆರಕ್ಷಿತನಾದ ರಾಜ ಅಂತ ಹೇಳಿಕೊಳ್ಳೋ ನೆಲೆಯಲ್ಲಿ ಮುಗಿಸಿದ್ದುಂಟು. ಈ ವಿಷಯದಲ್ಲಿಯೂ ಸಾಮಾಜಿಕ ಮೌಲ್ಯದ ವರ್ಧನೆಯೂ ಆಯಿತು, ಜೊತೆಯಲ್ಲಿ ವಿಶೇಷವಾಗಿ ಅವನ ಬದುಕಿನ ನೆಲೆಯಲ್ಲಿಯೂ ಆಯಿತು. ಮಲಗುವ ವಿಷಯದಲ್ಲಿ ಒಬ್ಬಂಟಿಗನಾಗಿರಬೇಕು, ಪ್ರತ್ಯೇಕನಾಗಿರಬೇಕು, ಮನೆ ಮಂದಿಯ ಜೊತೆಯಲ್ಲಿ ಅಲ್ಲ ಎನ್ನುವ ಒಂದು ಸುದ್ದಿಯನ್ನು ಹೇಳಿದ. ಅದರೊಟ್ಟಿಗೆ ಸಹ ಭೋಜ್ಯಂಚ ವರ್ಜಿದ್ದು, ಊಟ ಮಾಡುವುದು ಹಾಗೆ, ಹೆಂಡತಿ ಮಕ್ಕಳ ಜೊತೆಯಲ್ಲಿ ಊಟ ಮಾಡಲಿಕ್ಕಿಲ್ಲ, ಊಟ ಮಾಡೋದು ಅಲ್ಲ. ಅದು ಸರಿಯೇ, ಯಾಕೆಂದರೆ ಹೆಂಡತಿ ಮಕ್ಕಳನ್ನೆಲ್ಲ ಬಡಿಸಿ ಊಟ ಮಾಡುವುದು ಎನ್ನುವುದು ಅರ್ಥ ಆಗಿರುವಾಗ ಅಲ್ಲ, ಹೆಂಡತಿಯಾದವಳು ಕೇಳುವುದಿಲ್ಲ, ಮಕ್ಕಳು ಬೇಕಾದರೆ ಮೊದಲು ಊಟ ಮಾಡಲಿ, ಕೆಲಸದವರು ಆಗಲಿ, ಅತಿಥಿಗಳದ್ದು ರೆಡಿ, ಮಿತ್ರರದ್ದು ಮುಗಿಲಿ, ಮತ್ತು ನಾನು ಮಾತ್ರ ನಿಮ್ಮ ಒಟ್ಟಿಗೆ ಅಥವಾ ನಂತರ ಹೇಳಿದರೆ ಅದು ಸತ್ಯ. ಒಟ್ಟಿಗೆ ಬೇಡ, ನಂತರ ಆಗು. ಕಾಡಿನಲ್ಲಿದ್ದಾಗ, ವನವಾಸದಲ್ಲಿದ್ದಾಗ ಪಾಂಡವರ ಊಟದ ನಂತರದಲ್ಲಿ, ಪಾಂಡವರ ಮೊದಲಿಗೆ ಬ್ರಾಹ್ಮಣರ ಅತಿಥಿಗಳ ಊಟ ಆದ ನಂತರ, ಪಾಂಡವರ ಊಟ ಆದ ನಂತರ ದ್ರೌಪದಿ ಮಾಡಿದ್ಲು, ಅಲ್ಲಿಗೆ ಆಗ್ತಿತ್ತು. ಅಕ್ಷಯ ಪಾತ್ರೆ ಕಥೆಯೂ ಹಾಗಿತ್ತು. ನಿಜವಾಗಿ ಹೆಂಡತಿ ಆದವಳು ಗಂಡನಿಗೆ ಬಡಿಸಬೇಕು. ತಾನು ಮಾಡಿದ ಅಡುಗೆಯನ್ನು ಅಲ್ಲಿ ಕುಳಿತುಕೊಂಡು ಉಪಚರಿಸುತ್ತಾ ಬೇಕಾದಷ್ಟು ಬೇಕಾದ ಹಾಗೆ ಹಾಕ್ತಾ, ಆಯಾಸ ಆದರೆ ಬೀಸಣಿಗೆಯಿಂದ ಗಾಳಿ ಹಾಕ್ತಾ, ಮರೆತೋದ ಹೆಂಗಸರು ಕೆಲವೊಮ್ಮೆ ಬೀಸಣಿಗೆಯನ್ನು ಎಲ್ಲೋ ಇಟ್ಟು ಕೊನೆಗೆ ಸೆರಗಿನಿಂದ ಗಾಳಿ ಹಾಕ್ತಿದ್ರು ಎನ್ನುವುದ ಒಂದು ಚಿತ್ರಣವನ್ನು ನೀಡುತ್ತಾರೆ. ಅದನ್ನೇ ಮುಂದುವರಿಸುವುದಲ್ಲ, ಯಾಕೆಂದರೆ ಕೊನೆಯಲ್ಲಿ ಸಟ್ಟುಗೆಯಲ್ಲಿಯೂ ಕಳೆದೋಯ್ತು ಹೇಳಿಕೊಳ್ಳು ಕೈಯಲ್ಲಿ ಅನ್ನ ಬಡಿಸಿದ್ದನ್ನೇ ಮುಂದುವರಿಸಲಿಕ್ಕಿಲ್ಲೇ ಹೋಗೋ ಹಾಗೆ ಖಾಲಿ ಕೈಯಿಂದ ಉಗುರು ತಾಗುವಂತೆ ಎಲ್ಲ ಪದಾರ್ಥಗಳನ್ನು ಪರಿವೇಶನ ಯಾರಿಗೂ ಮಾಡಲಿಕ್ಕಿಲ್ಲ. ಮಹಾಲಕ್ಷ್ಮಿಯೂ ಸಹ ಈಗ ಒಂದು ಪದ್ಧತಿ ಉಂಟು ಕೆಲವರದ್ದು, ದೇವರ ಜೊತೆಯಲ್ಲಿ ಮಹಾಲಕ್ಷ್ಮಿಗೂ ಊಟ ಸಮರ್ಪಣೆ ಅಂತ, ಶಶ್ರೀಕಾಯ ಸಪರಿವಾರಾಯ ಅಂತೇಳಿ ನೈವೇದ್ಯವನ್ನು ಕೊಡುವುದರಿಂದ ಇನ್ಯಾರಿಗೆ ಕೊಡಲಿಕ್ಕಿಲ್ಲ, ಕೊಡಬೇಕಾಗಿಲ್ಲ ಅಂತ. ಪೂರ್ಣ ತಪ್ಪೆ. ಎಲ್ಲರೊಟ್ಟಿಗೆ ಒಂದು ಪಾತ್ರೆಯಿಂದ ಕೈ ಹಾಕಿ ತಿನ್ನುವುದಿಲ್ಲ, ತಿನ್ನುವುದೂ ಅಲ್ಲ. ಅದು ಏಕಾದಶಿ ಆದಿಗಳಲ್ಲಿ ನಡೆಯುವುದೂ ಇಲ್ಲ. ಹಾಗಾಗಿ ಮುಖ್ಯವಾಗಿ ನಾರಾಯಣನಿಗೆ ಸಮರ್ಪಣೆ ಮಾಡುವವಳು, ವ್ಯವಸ್ಥೆ ಜೊತೆಯಲ್ಲಿ ಆಪೋಷಣ ಕೊಡುವವಳು ಎಲ್ಲ ಅದು ಲಕ್ಷ್ಮಿ. ಹಾಗಿರುವಾಗ ಲಕ್ಷ್ಮಿ ಊಟ ಮಾಡಿದೆ ಈಗ ಒಟ್ಟಿಗೆ, ಅದನ್ನು ಇಲ್ಲಿ ಉಲ್ಲೇಖ ಮಾಡಿ, ಸಹಭೋಜ್ಯಂಚ ವರ್ಜಯೇತ ಸ್ತ್ರೀಯಾಚ ಅಂತ. ಇದರಿಂದ ಮಹಾಲಕ್ಷ್ಮಿ ಬಡಿಸುತ್ತಾ ಇದ್ದಾಳೆ, ಆಪೋಷಣ ಕೊಡ್ತಾ ಇದ್ದಾಳೆ. ಅದೆಲ್ಲ ಮಾತುಗಳೆಲ್ಲ ಪುರಾಣಗಳು ಉಲ್ಲೇಖ ಮಾಡ್ತವೆ. ದೀಯಮಾನಂ ಕರೆಯ ನಘ ಅಂತೇಳಿ ಮಹಾಲಕ್ಷ್ಮಿಯ ದೀಯಮಾನಂ ಆಪೋಷಣವಿದಂ ಹೇಳಿಕೊಂಡು, ಹೀಗಾಗಿ ಉತ್ತರ ಆಪೋಷಣಂ ಅನ್ನುವ ಶಬ್ದಗಳು ಎಲ್ಲ ಬಂದಿವೆ ಅಲ್ಲಿ. ಅದರಿಂದ ಅವಳು ಬಡಿಸ್ಲಿಕ್ಕೆ ಇರೋದ್ರಿಂದ ಕೈ ತೊಳೆಯುವ ನೀರು, ಕೈ ತೊಳಿಲಿಕ್ಕೆ, ಆನಂತರ ವೀಳ್ಯದೆಲೆ ಕೊಡಲಿಕ್ಕೆ, ಕಾಲು ಒರೆಸಿ ಇದೆಲ್ಲ ಮಾಡ್ತಾ ಇರೋ ಸೇವೆ ಇರೋದ್ರಿಂದ ಒಟ್ಟು ಊಟ ಆಗುವುದಿಲ್ಲ. ಮತ್ತೆ ಊಟ, ಮತ್ತೆ ಸಮರ್ಪಣೆ ದೇವರಿಗೆ ಆದ ನಂತರ ಮಹಾಲಕ್ಷ್ಮಿಗೆ ಪ್ರತ್ಯೇಕವಾಗಿ ಸಮರ್ಪಣೆ, ಮತ್ತು ಅಲ್ಲಿಂದ ಪ್ರಾಣಾದಿಗಳ ಸಮರ್ಪಣೆ ವ್ಯವಸ್ಥೆ. ಇಷ್ಟು ಸ್ಪಷ್ಟವಾದ ಗೆರೆಗಳು, ಚಿಂತನೆಗಳು, ವ್ಯವಸ್ಥೆಗಳು, ಕಾರಣಗಳು, ತಂತ್ರಾಂಶಗಳು ಇರುವಾಗ ಅದೆಲ್ಲ ಹೇಗೇಗೋ ತಪ್ಪು ತಪ್ಪು ಬರೆದು ದೊಡ್ಡ ಮಟ್ಟಿನ ದೇವಪೂಜೆಯ ಪುಸ್ತಕ ಅಂತ ಹೇಳಿಕೊಂಡು ಪ್ರಕಾಶ ಮಾಡ್ತಾರೆ. ಎಲ್ಲ ಒಂದು ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ ಪೂಜಾ ಪದ್ಧತಿಯ ಒಂದು ಸುಮಾರು 90 ಅಂಶಗಳು, ಹೇಗೂ ಶತಾಪರಾಧ ಸ್ತೋತ್ರ ಇದೆ, 90 ಅಂಶಗಳು ತಪ್ಪೆ. ನಾನು ಅನೇಕ ಪೂಜೆಯ ಚಿಂತನೆಗಳನ್ನು ಷೋಡಶೋಪಚಾರಗಳ ನೆಲೆಯಲ್ಲಿ ಕೊಟ್ಟಿದ್ದೇನೆ, ಬಹಳಷ್ಟು ವಿಷಯಗಳು. ಹಾಗಾಗಿ ಇನ್ನೂ ಅನೇಕ ವಿಷಯಗಳು ನನ್ನಲ್ಲಿ ಇವೆ, ಅದು ವಿಷಯ ಬೇರೆ. ಅದರಂತೆ ಅಲ್ಲಿ ಯಾವುದೇ ಬೇರೆ ಇತರ ಪೂಜೆಗಳನ್ನೆಲ್ಲ ಮುಟ್ಟಲಿಲ್ಲ ನಾನು.
ಅದರಂತೆ ಇಲ್ಲಿ ಒಂದು ಪ್ರಧಾನ ಅಂಶವನ್ನು, ನೈವೇದ್ಯದ ಒಂದು ಹಂತವನ್ನು ಇಲ್ಲಿ ಗುರುತಿಸಿದ್ದೇನೆ. ಹಾಗಾಗಿ ನೂರಾರು ಹೊತ್ತಗೆಗಳಲ್ಲಿ ಹಾಗಿಲ್ಲ ಹೀಗಿರುವುದು ಅಂತ ಆಗಿದ್ದು ಅದೆಲ್ಲ ತಪ್ಪು ಎನ್ನುವ ನೆಲೆಯನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಮುಖ್ಯವಾಗಿ ಇದಕ್ಕೆ ಮಹಾಭಾರತವೇ ನಮಗೆ ಮೂಲ ಪ್ರಮಾಣ ಆಗ್ತದೆ ಈ ವಿಷಯದಲ್ಲಿ. ಇಲ್ಲಿ ಅದರಂತೆ ಗುರುಗಳನ್ನು ಮಾತಾಡಿಸುವಾಗ ಗುರುಪೂಜೆಯ ಪ್ರಕಾರಗಳ ಬಗ್ಗೆಯೂ ಭೀಷ್ಮರು ಧರ್ಮರಾಜನ ಹೇಳ್ತಾರೆ. ದೊಡ್ಡವರನ್ನೆಲ್ಲ ಹಿರಿಯರನ್ನೆಲ್ಲ ನಾವು ಏಕವಚನದಿಂದ ಕರೆಯುವುದು, ನೀನು ಅಂತ ಹೇಳುವುದು, ಅವರ ಹೆಸರೆತ್ತಿ ಕರೆಯುವುದೆಲ್ಲ ತಪ್ಪೆ. ದ್ವಂಕಾರ ನಾಮಧೇಯಂಚ ಜ್ಯೇಷ್ಠಾನಾಂ ಪರಿವರ್ಜಯೇತ್. ಅವರನ್ನು ಹೆಸರು ಕರೀಲಿಕ್ಕಿಲ್ಲ. ಅವರನ್ನು ನೀನು ಬಾ, ನೀನು ಹೋಗು, ನೀನು ನೋಡು ಹಾಗೆಲ್ಲ ಹೇಳಲಿಕ್ಕೂ ಇಲ್ಲ. ನಿರ್ದೇಶ ಮಾಡಿ ಬೆರಳಿನಿಂದ ಆದೇಶ ಮಾಡುವಂತೆ ಎಲ್ಲ, ಲೇವಡಿ ಮಾಡುವಂತೆಲ್ಲ ಹೇಳಲಿಕ್ಕಿಲ್ಲ. ಮತ್ತು ದೊಡ್ಡವರನ್ನು ಗುರುತಿಸುವುದು, ಗಮನಿಸುವುದು ಸಂಸ್ಕೃತದಲ್ಲಿ ವ್ಯವಸ್ಥೆಗೆ ಹೇಳಿದರೆ ಅಕ್ಕ, ಅಣ್ಣ. ಇದು ಪ್ರಧಾನವಾದ ಪ್ರಾಚೀನವಾದ ಸಂಸ್ಕೃತದ ಶಬ್ದಗಳು. ದೊಡ್ಡವರನ್ನು ಕರೆಯುವ, ಹೆಣ್ಣನ್ನಾಗಲಿ ಗಂಡನ್ನಾಗಲಿ ಕರೆಯುವ ವಿಧಾನ ಅಕ್ಕ ಮತ್ತು ಅಣ್ಣ. ಈ ಎರಡು ಪದಗಳು ಸಂಸ್ಕೃತದ್ದು ಅತ್ಯಂತ ಪ್ರಾಚೀನವಾಗಿ ಹಿರಿಯರನ್ನು ಗಮನಿಸುವ ಶಬ್ದಗಳು. ಹೆಣ್ಣು ಮತ್ತು ಗಂಡು ಜಾತಿಯವರನ್ನು ಅದು ಯಾವುದೇ ಹಂತದಲ್ಲಿದ್ದರೂ, ಅವರು ಮಕ್ಕಳಂತೆ ಇರಲಿ, ಬೆಳೆದವರಿರಲಿ, ಮದುವೆಯಾದವರಿರಲಿ, ಮುದಿತನಕ್ಕೂ ಬಂದಿರಲಿ, ಅದು ಶಬ್ದ ಹೀಗೆ ಅಕ್ಕ, ಅಣ್ಣ ಅಂತ. ಅದನ್ನು ಇವತ್ತು ಅತ್ಯಂತ ಸಣ್ಣ ಗುಂಪನಿಸಿಕೊಂಡ ತುಳುವಿನಲ್ಲಿಟ್ಟುಕೊಂಡಿದ್ದಾರೆ ಕರೆಯುವುದನ್ನು. ಅದನ್ನು ಹೊರಗಿನ ಕೆಲವು ಸಭಾ ಸಮಾರಂಭಗಳಲ್ಲಿ ಕರಾವಳಿಯಲ್ಲಿ ನೆಲೆಗೊಂಡವರು ಒಂದೊಮ್ಮೆ ತುಳು ಭಾಷೆಯಲ್ಲಿ ಅಡ್ರೆಸ್ಸಿಂಗ್ ಮಾಡೋದಾದರೆ ಓ ಎನ್ನ ಮೂಕೆದ ಅಕ್ಕೆರೆ ಅಣ್ಣೆರೆ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಅಕ್ಕಂದಿರೆ ಅಣ್ಣಂದಿರೆ ಅಂತ ಹೇಳಿಕೊಳ್ಳುವ ಹಾಗೆ ಎಲ್ಲ ಒಂದು ಸಣ್ಣ ಮಗುವನ್ನು, ಹೆಣ್ಣು ಮಗು ಆಗಿದ್ರೆ ಅಕ್ಕ ಅಂತ ಕರೆಯುವ ಕತೆ, ಇದೆಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಸಂಸ್ಕೃತದ ಚಿಂತನೆ, ಗೌರವ ಕೊಡುವ ಬಗೆ. ಇದನ್ನೇ ಇಲ್ಲಿ ಉಲ್ಲೇಖ ಮಾಡಿತು, ಹೀಗೆ ಹೇಳಬೇಕು ಅಂತ ದೊಡ್ಡವರಿಗೆ ಆಗುವಾಗ. ಮತ್ತೆ ಅವನಾಣಂ ಸಮಾನಾನ ಉಭಯನ್ನೈವ ದುಷ್ಯತೆ. ಸಣ್ಣವರಾದರೆ ನೀವು ಹೆಸರೆತ್ತಿ ಕರೆದರೆ ದೊಡ್ಡ ಸಂಗತಿ ಇಲ್ಲ. ಸಣ್ಣವರನ್ನು ನೀನು ಅಂತ ಹೇಳಿಕೊಳ್ಳಿಕ್ಕೂ ಏನು ತಪ್ಪಾಗುವುದಿಲ್ಲ. ಸಮಾನರ ಬಗ್ಗೆ ಹೇಳುವಾಗಲೂ ಅಕ್ಕ ಅಣ್ಣ ಕರೆದ್ರೆ ಒಳ್ಳೆಯದೇ, ಇಲ್ಲ ನೀನು ಹೆಸರು ಹೇಳಿದ್ರು ತಪ್ಪಲ್ಲ. ಹಾಗಾಗಿ ದುರ್ಯೋಧನ ಭೀಮಸೇನರು ಸಮಾನರಂತೆ. ಎಷ್ಟರ ಮಟ್ಟಿಗೆ ಸಮಾನತೆ ಉಂಟು ಕೇಳಿದ್ರೆ ಅವರು ಹೇಳೋದು, ಒಂದು ವರ್ಷದವರೆಗೆ ಸಮಾನತೆಯನ್ನು ಹೇಳಲಿಕ್ಕೆ ಬರ್ತದೆ ಹೇಳ್ತಾರೆ. ಗ್ಯಾಪ್ ಬಿಟ್ವೀನ್ ಒನ್ ಆ್ಯಂಡ್ ಅನದರ್, ಒಬ್ಬನಿಗಿಂತ ಇನ್ನೊಬ್ಬನಿಗೆ ಒಂದು ದಿನದ ಮಟ್ಟಿನಲ್ಲಿ ದೊಡ್ಡವ ಆಗ್ತದೋ, ಒಂದು ದಿನದ್ದೆಲ್ಲ ಲೆಕ್ಕ ಇಲ್ಲ. ನಮಗೆ ವರ್ಷದವನ್ನೇ ಲೆಕ್ಕಾಚಾರದ ದೊಡ್ಡವ ಸಣ್ಣವ ಹೇಳೋದ್ರಲ್ಲಿ ಎಷ್ಟು ವರ್ಷ ದೊಡ್ಡವ, ಎಷ್ಟು ವರ್ಷ ನಮ್ಮ ಲೆಕ್ಕ, ಅರ್ಧ ವರ್ಷ, 4 ತಿಂಗಳು, 2 ತಿಂಗಳು, 4 ದಿನ ಅದೆಲ್ಲ ಹೇಳಲಿಕ್ಕಿಲ್ಲ. ಅದು ಲೆಕ್ಕಾಚಾರದಲ್ಲಿ ಸಿಗುವುದಿಲ್ಲ ಗೌರವಕ್ಕೆ. ಅದನ್ನು 1 ವರ್ಷ ದೊಡ್ಡವಾದರೆ ಕೈ ಮುಗಿಬೇಕು, ಕಾಲಿಡಿಬೇಕು. ಅದಕ್ಕಿಂತ ಕಮ್ಮಿ ಆದರೆ ಬೇಕಾಗಿಲ್ಲ ಅಂತ. ಹಾಗೆ ಬಹಳ ಚೆನ್ನಾಗಿ ಸಮಾನಾನಾಮ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ ಅವರವರ ವಿಷಯದಲ್ಲಿ ಬಂದಾಗ ಒಂದು ವರ್ಷದ ಕಡಿಮೆ ಗ್ಯಾಪಿನಲ್ಲಿ ನಿಂತವರೇ ಆದರೂ ಸಮಾನರು ಎನ್ನುವ ನೆಲೆಯಲ್ಲಿ ಅವರನ್ನು ಹೆಸರೆತ್ತಿ ಕರೀರಿ, ಅಥವಾ ಗೌರವದಲ್ಲಿ ಅಣ್ಣ ಅಕ್ಕ ಅಂತಲೇ ಹೇಳಿರಿ, ಏನೇ ಆಗಲಿ ಏನು ತಪ್ಪಾಗುವುದಿಲ್ಲ ಅಂತ. ಮುಖ್ಯವಾಗಿ ತಪ್ಪು ಮಾಡುವವನಿಗೆ ಅವನ ಮನಸ್ಸೇ ತಪ್ಪು ಅಂತ ಹೇಳುತ್ತದೆ. ಹೃದಯಂ ಪಾಪವೃತ್ತಾನಾಂ ಪಾಪಂ ಆಖ್ಯಾತಿವೈ ಕೃತಂ. ತಾನು ಏನು ಮಾಡಿದೆ ಅನ್ಯಾಯ ಅನ್ನುವುದನ್ನು ಅವನೇ ನಿಜವಾಗಿಯೂ ಬಿಚ್ಚಿಕೊಳ್ಳುತ್ತಾನೆ. ಅವನ ವೈಕೃತಂ ಹೃದಯಂ ಪಾಪವೃತ್ತಾನಾಂ ಪಾಪವಾಖ್ಯಾತಿ. ಒಬ್ಬ ವ್ಯಕ್ತಿಯ ವಿಕಾರವಾದ ಹೃದಯ ಏನಿದೆ, ಅವನಲ್ಲಿ ಆಗಿರತಕ್ಕಂಥ ಬದಲಾವಣೆ ಏನಿದೆ, ಅದೇ ಅವನು ತಪ್ಪುಗಾರ ಅಂತ ತೋರಿಸಿಕೊಡ್ತದೆ. ಕೆಲವೊಮ್ಮೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಅವನ ಮೋರೆಯೇ, ಅವನ ಚರ್ಯೆಯೇ, ಅವನ ಹೃದಯವೇ, ಅವನ ಮನಸ್ಸೇ ಕೆಲವೊಮ್ಮೆ ಕನ್ನಡಿಯಾಗಿರ್ತದೆ. ಕಾಣುವವರಿಗೆ ಅದು ಸ್ಪಷ್ಟ ಆಗ್ತದೆ. ಕೆಲವೊಮ್ಮೆ ಅವನ ಮಾತಿನಿಂದ ಮೋಸಗೋದಾಗ್ತದೆ. ವಾಸ್ತವವಾಗಿ ಜ್ಞಾನಪೂರ್ವಂ ವಿನಶ್ಯಂತಿ ಗುಹಮಾನಾಹ ಮಹಾಜನಿ. ದೊಡ್ಡವರ ವಿಷಯದಲ್ಲಿ ಈಗೆಲ್ಲ ಅವ್ರು ಮುಚ್ಚಿಕೊಂಡ್ರೆ, ಮಾಡಿದ ತಪ್ಪನ್ನು ಗೊತ್ತಾಗಬಾರ್ದು ಅಂತ ಆಗಿಸಿಕೊಂಡ್ರೆ, ಅವ್ರು ಗೊತ್ತಿದ್ದು ತಪ್ಪು ಮಾಡಿ ಗೊತ್ತಾಗದಂತೆ ಅವರು ಮೋಸ ಮಾಡಿದರೆ, ಅವರು ಖಂಡಿತವಾಗಿಯೂ ದೊಡ್ಡವರ ವಿಷಯದಲ್ಲಿ ಅದನ್ನು ತಿಳಿಯಪಡಿಸದೆ ಮೋಸಗೊಳಿಸಿ ಮುಚ್ಚಿದ್ದರಿಂದ ಸಾಯುವುದು ಖಾತ್ರಿ, ಹಾಳಾಗ್ತಾರೆ. ವಿಶೇಷವಾಗಿ ಅವರು ತೊಂದರೆಯನ್ನು ಅನುಭವಿಸ್ತಾರೆ. ಜ್ಞಾನಪೂರ್ವಕೃತಂ ಪಾಪಂ ಚಾದಯಂತಿ ಅಬಹುಶ್ರುತ. ದಡ್ಡರು, ತಿಳಿಯದವರು, ತಪ್ಪು ಮಾಡಿದವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುತ್ತಾರೆ, ತಿಳಿಸುವುದಿಲ್ಲ.
ಇದರಿಂದ ನೈನಂ ಮನುಷ್ಯ ಪಶ್ಯಂತಿ, ಜನರಿಗೆ ಗೊತ್ತಾಗುವುದಿಲ್ಲ ಎನ್ನುವುದು ಸತ್ಯ, ಆದರೆ ಪಶ್ಯಂತೇವ ದಿವೋಕಸ, ಕರ್ಮಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರೆಲ್ಲ ನೋಡ್ತಾರೆ. ಹೊರಗಿನ ವ್ಯಕ್ತಿಗಳು, ಒಳಗಿನ ಶಕ್ತಿಗಳು, ಇದು ಕಳೆದ ಬಾರಿ ಬಂದಿದೆ. ಆದಿತ್ಯ ಚಂದ್ರಾವನಿನೋ ನಲಶ್ಚ ದ್ಯೌರ್ಭೂಮಿರಾಭ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧಿಯೇ ಅಂತ, ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ ಮನುಷ್ಯನ ಸಾಕ್ಷಿಗಳು ಇವರಲ್ಲಿದ್ದಾರೆ ಪಂಚಭೂತಗಳ ಜೊತೆಯಲ್ಲಿ ಸೂರ್ಯಚಂದ್ರರು ಸೇರಿಕೊಂಡು ಅಂತ. ಹಾಗಾಗಿ ಯಾರು ಕಾಣುವುದಿಲ್ಲ ಅಂತೇಳಿ ಏನಾಗಲಿಲ್ಲ ಅಂತ ತಿಳ್ಕೊಳ್ಬೇಡಿ. ದೇವತೆಗಳಿಗೆ ಎಲ್ಲ ಕಾಣುತ್ತಾ ಇದೆ, ಎಷ್ಟು ಮುಚ್ಚಿಕೊಂಡ್ರೂ ಅರ್ಥ ಆಗ್ತದೆ ಅಂತ. ಪಾಪೇನಾವಿಹಿತಂ ಪಾಪಂ ಪಾಪಮೇವಾನುವರ್ತತೆ. ಒಬ್ಬ ಕಳ್ಳ, ಪಾಪಿಯಾದವ, ಮೋಸಗಾರ, ಅನ್ಯಾಯ ಮಾಡಿದವ, ಅವನು ಎಷ್ಟು ತನ್ನ ತಪ್ಪನ್ನು ಮುಚ್ಚಿಕೊಂಡ್ರು ಅವನು ಮತ್ತಷ್ಟು ಪಾಪವನ್ನೇ ನಡೆಸ್ತಾನೆ ಹೊರತು ಅಯ್ಯೋ ಅಂತ ಹೇಳಿಕೊಂಡು ಸುಮ್ಮನೆ ಆಗುವುದಿಲ್ಲ. ಅವನು ಮುಚ್ಚಿದ್ದರ ಪಾಪವೇ ಮತ್ತಷ್ಟು ಹೆಚ್ಚು ಆಗಲಿಕ್ಕೆ ಶುರುವಾಗ್ತದೆ. ಆದರೆ ಧರ್ಮೇಣಾಭಿಹಿತ ಧರ್ಮ ಧರ್ಮಮೇವ ಅನುವರ್ತದೆ. ಒಳ್ಳೆಯದು ಮಾಡಿದವನದ್ದು ಅದು ಒಳ್ಳೆಯದರೆಡೆಗೆ ಸಾಗ್ತದೆ, ಒಳ್ಳೆಯದೇ ಹೆಚ್ಚು ಮಾಡ್ತಾ ಬರ್ತದೆ. ಅಂದ ಕೆಟ್ಟದ್ದು ಮಾಡೋದು ಒಳ್ಳೆಯದು ಮಾಡೋದು ಎನ್ನುವುದು ಅವನು ನೋಡಿಕೊಂಡು ಯಾವುದರಲ್ಲಿ ತೊಡಗಿದ್ದಾನೋ ಅದರಲ್ಲೇ ಮತ್ತೆ ಮುಂದುವರಿತಾನೆ, ಅದನ್ನೇ ಬೆಳೆಸ್ತಾನೆ, ಅದು ಅವನಿಗೆ ಸುಲಭವಾಗಿ ಮತ್ತೆ ಅದು ತೆರೆದುಕೊಳ್ತದೆ. ಅದನ್ನು ಆದಷ್ಟು ತಪ್ಪು ಮಾಡುವುದನ್ನು ನಿಲ್ಲಿಸಿ ಧರ್ಮ ಮಾಡುವುದನ್ನು ಒಪ್ಪಿ ಅಧರ್ಮವನ್ನು ದೂರ ಇಟ್ಟು ಪಾಪವನ್ನು ನಡೆಸದೆ ಪುಣ್ಯಕರ್ಮವನ್ನು ಮಾಡಿಸುವಂತೆ. ಪಾಪಂ ಕೃತಂ ನ ಸ್ಪೃಶತೀಹ ಮೂಢ ವಿಮರ್ಶಮಾನಸ್ಯ ತದೇತಿ ಕರ್ತು. ನಾನು ಮಾಡಿದ ತಪ್ಪು ನನ್ನನ್ನು ಮುಟ್ಟುವುದಿಲ್ಲ, ಮಾತಾಡಿಸುವುದಿಲ್ಲ, ಬಡಿಯುವುದಿಲ್ಲ, ಅದಕ್ಕೆ ಪ್ರತಿಫಲವಾಗಿ ನಾನು ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಳ್ಳುವುದು ಸುಳ್ಳು. ವಿರುದ್ಧ ಮಾಡಿದವನಿಗೆ ತನ್ನಷ್ಟಕ್ಕೆ ಅದು ಪಾಪ ಎನ್ನುವುದು ಅಂಟಿಕೊಳ್ತದೆ ಎನ್ನುವುದು ಸತ್ಯ. ಎಂದಾದರೂ ಎಲ್ಲಾದರೂ ಹೇಗಾದರೂ ಮಾಡಿದ್ದುಣ್ಣು ಮಹಾರಾಯ ಅನ್ನುವುದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೇಗೆ ಅಂದರೆ ರಾಹುರ್ಯತ ಚಂದ್ರಮ ಪೈತಿ ಶಾಪಿ, ಚಂದ್ರನಡಿಗೆ ರಾಹು ಮುತ್ತಿಕೊಳ್ಳುವಂತೆ ಒಂದಲ್ಲ ಒಂದು ದಿನ ಅವನ ತೇಜಸ್ಸಿಗೆ ಭಂಗ ಆಗ್ತದೆ, ಅವನು ಗ್ರಹಣಕ್ಕೆ ಒಳಗಾಗ್ತಾನೆ, ಅವನು ತನ್ನ ಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಹೋಗ್ತಾನೆ ಅನ್ನುವುದನ್ನು ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ತಪ್ಪು ಮಾಡಲೇ ಬಾರದು. ಗೊತ್ತಿದ್ದಂತೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗೊತ್ತಾಗದೆ ಆಗ್ಬಹುದು ಅಂತಲ್ಲ, ಎಚ್ಚರವನ್ನು ತಪ್ಪಬಾರದು ಎನ್ನುವುದು ಅಷ್ಟೇ ಮುಖ್ಯ. ಒಟ್ಟು ಮಾಡಿದ್ದು, ಆಸೆಯಿಂದ ಕೂತಿದ್ದು, ಮೋಸದಿಂದ ಕಬಳಿಸಿದ್ದು ಇವೆಲ್ಲ ದೀರ್ಘಕಾಲದವರೆಗೆ ಬರುವುದೇ ಇಲ್ಲ. ಆಶಯ ಸಂಚಿತಂ ದ್ರವ್ಯಂ, ಅದು ಆಗುವಾಗಲೇ ನಿಜವಾಗಿ ಸುಖದಲ್ಲಿ ಅಂತ ಇಲ್ಲೇ ಇಲ್ಲಲ್ಲ. ದುಃಖೇನೈವ ಉಪಭುಜ್ಯತೆ, ಕಷ್ಟದಲ್ಲೇ ತಿನ್ನುವುದು, ಕಷ್ಟದಲ್ಲಿ ಸಂಪಾದನೆ ಮಾಡೋದು, ಕಷ್ಟದಲ್ಲೇ ತಿನ್ನುವುದು. ಸುಖ ಇಲ್ಲ ಕಷ್ಟದಲ್ಲಿ ಸಂಪಾದನೆ ಮಾಡಿದ ಸೊತ್ತುಗಳಿಗೆಲ್ಲ. ಮತ್ತೆ ಅದು ನಮಗೆ ಗೊತ್ತಾಗುವುದಿಲ್ಲ. ತದ್ಬುಧಾಹ ನ ಪ್ರಶಂಸಂತಿ. ನಿಜವಾಗಿ ಜ್ಞಾನಿಗಳು ಅನ್ಯಾಯ ದಾರಿಯಲ್ಲಿ ಸಂಪಾದಿಸುವುದನ್ನು ಅಥವಾ ಸಂಪಾದಿಸಿದ್ದನ್ನು ಒಟ್ಟು ಮಾಡುವುದರಲ್ಲಿಯೂ ಇದು ಎರಡರಲ್ಲಿಯೂ ತಿಳಿದವರಿಗೆ ಅವರು ನಿಶ್ಚಯವಾಗಿ ಅವರಿಗೆ ಹೇಳುವುದಿಲ್ಲ, ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ಅದರ ಮೇಲೆ ಭರವಸೆ ಇಲ್ಲ, ಅವರ ಮೇಲೆ ಅದು ಶಾಸ್ತ್ರ ಅಂತ ಇಟ್ಟುಕೊಳ್ಳುವುದಿಲ್ಲ. ಅದನ್ನು ನಿಜವಾಗಿ ಬೇಕಾದಾಗ ಬೇಕಾದನ್ನು ಪಡೆದುಕೊಂಡು ಉಪಯೋಗಿಸಿಕೊಳ್ಳುವಷ್ಟು ಇರಬೇಕು ಹೊರತು ಒಟ್ಟು ಮಾಡಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಅಂತಾರೆ. ಯಾವುದರಲ್ಲಿ? ಸಂಚಿತಗಳಿಗೆ. ಮತ್ತು ಸಂಚಿತವಾದ ಸ್ವತ್ತುಗಳು ದೀರ್ಘಕಾಲದ ಬರುವುದೇ ಇಲ್ಲ. ಮರಣಂ ನ ಪ್ರತೀಕ್ಷತೆ, ಅದು ಸಾವನ್ನೇನು ಕಾಯ್ದುಕೊಂಡು ಕೂತುಕೊಳ್ಳುವುದಿಲ್ಲ, ಬಂದು ಅಪ್ಪಿಕೊಳ್ಳುತ್ತದೆ. ಈಗಾಗಲೇ ಒಂದಿಷ್ಟು ಸಂಪತ್ತನ್ನು ತಕ್ಕಡಿ ಭೂಪ ಒಟ್ಟು ಮಾಡಿಕೊಂಡಿದ್ನಲ್ಲ, ಅವನ ಮನೆಗೆ ಮತ್ತೆ ಬೆಂಕಿ ಬಿದ್ದಾಗ ಆರಿಸಲಿಕ್ಕೆ ಬಂದವರು ನೋಟಿನ ಕಂತೆಗಳು ಸುಟ್ಟು ಹೋಗುವುದನ್ನು ಕಂಡರು ಅಂತ ಕೋಟಿ ಕೋಟಿ ಗಟ್ಟಲೆ. ಒಬ್ಬ ನ್ಯಾಯವನ್ನು ಹೇಳುವವನಾಗಿ ಅದನ್ನು ಅಕ್ರಮವಾಗಿ ಸಂಪಾದನೆ ಮಾಡಿಕೊಳ್ಳುವಂಥ ನೆಲೆಯಲ್ಲಿ ನೋಡಿಕೊಂಡಾಗ ಇಷ್ಟವನ ಸರ್ವೀಸಿನಲ್ಲಿ ಹೇಳಿರತಕ್ಕಂತಹ ನ್ಯಾಯದ ಗೆರೆಗಳಿಗೆಲ್ಲ ಈಗ ಈ ದುಡ್ಡು ಉತ್ತರ ಕೊಡಬೇಕಾಗ್ತದೆ. ಅದನ್ನು ನೋಡಿ ಹಾಕಿದ್ನ ಗೆರೆ ವ್ಯರ್ಥವಾಗಿ ಅದರ ಬೆನ್ನೆಯಿಂದ ಸತ್ತವರು ಹೋದವರು ಏನು ಮಾಡಲಿಕ್ಕಾಗ್ತದೆ ಇಂಥ ಸಂದರ್ಭಗಳಲ್ಲಿ? ಇದನ್ನು ಉಲ್ಲೇಖ ಮಾಡಿದರು. ಇವರು ಕಾಣದಿದ್ರು ದೇವತೆಗಳು ಕಾಣುತ್ತಾರೆ, ಅವರಿಗೆ ಗೊತ್ತಿರ್ತದೆ ಅಂತ. ಅದನ್ನು ಮಾಡಬೇಕಾದ ಕರ್ಮ ಹೇಗಿರಬೇಕು ಅಂದರೆ ಮನಸಾ ಶಿವಮಾಚರೆ, ಶುದ್ಧ ಮನಸ್ಸಿನಿಂದ ಮಾಡಲಿಕ್ಕೆ ಹೋಗಬೇಕು ಹೊರತು ಒಳ್ಳೆಯ ಕೆಲಸಗಳಾಗುವುದು ಎಲ್ಲಿ ಕೇಳಿದರೆ ಮನಸ್ಸಿದ್ದರೆ ಮಾತ್ರ ಆಗುವುದು. ಇಲ್ಲದಿದ್ದರೆ ಯಾವ ಕೆಲಸ ಮಾಡಿದರೂ ಹಾಳಾಗ್ತದೆ, ಎಲ್ಲಿಯೋ ಡೈವರ್ಟ್ ಆಗ್ತದೆ. ಮನಸ್ಸನ್ನು ತೆರೆದುಕೋ, ಆಗ ಯಾರ್ಯಾರನ್ನು ಸೇರಿಸಿಕೊಳ್ಳಿಕ್ಕಿಲ್ಲ. ಏಕಏವ ಚರೇ ಧರ್ಮಂ, ಅಸಹಾಯನಾಗಿ
ಧರ್ಮ ಮಾಡುವಾಗ ಯಾರು ಬರುವುದಿಲ್ಲ, ಒಟ್ಟಾಗುವುದಿಲ್ಲ. ಹಸಿವಾದಾಗ ಹೇಗೋ ಹಾಗೆ, ಹಸಿವಾದಾಗ ನಾವು ತಿಂದರೆ ಮಾತ್ರ ನಮ್ಮ ಹೊಟ್ಟೆಗೆ ಸಹಜವಾಗಿ ತೃಪ್ತಿ ಆಗುವುದು, ಹಸಿವೆ ನಿವೃತ್ತಿ ಆಗುವುದು, ಸ್ವಲ್ಪ ಮೈಯಲ್ಲಿ ಉತ್ಸಾಹ ಬರುವುದು, ಬೆಳವಣಿಗೆ ಆಗುವುದು. ಇನ್ನೊಬ್ಬರು ತಿನ್ನುವುದರಿಂದ, ನಮ್ಮ ಪಕ್ಕದಲ್ಲಿಯವರು ಸೇರಿ ತಿನ್ನುವುದರಿಂದ ನಮಗೆ ತೃಪ್ತಿ ಆಗ್ತದ? ನೋಡಿ ನಾವು ಮೂಗರಳಿಸಬಹುದು. ತಿಂದು ತೇಗಿದ್ದರ ಪರಿಣಾಮ ಆಗ್ತದ? ದೇಹದಲ್ಲಿ ಲವಲಿಕೆ ಬರ್ತದ? ನಿತ್ರಾಣ ಹೋಗ್ತದ? ರುಚಿ ಅರ್ಥ ಆಗ್ತದ? ಯಾವುದೂ ಇಲ್ಲ. ಆದ್ರಿಂದ ಪಕ್ಕದಲ್ಲಿ ಕೂತವನಿಂದ ಏನು ಆಗುವುದಿಲ್ಲ. ಹೇಗೋ ಹಾಗೆ ಯಾವುದೇ ಸಾಧನೆಗಳಲ್ಲಿಯೂ ಮನುಷ್ಯ ಒಬ್ಬನಿರಬೇಕು. ಏಕೇವಚರೆ ಧರ್ಮ. ಧರ್ಮ ಅಂದರೆ ಹಾಗೇ ಅರ್ಥ. ಅದನ್ನು ಬಟಾಬಯಲಾಗಿ ಸಂತೆಯಲ್ಲಿ ಎಲ್ಲರೂ ಸೇರುವ ಹಾಗೆ ಮಾಡಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಅಂತ ಮುಖ್ಯವಾಗಿ. ಹೀಗೆ ಹೇಳಿದಾಗ ಧರ್ಮರಾಜ ಕೇಳ್ತಾನೆ, ಹಾಗಾದ್ರೆ ನನಗೆ ಅಧ್ಯಾತ್ಮ ಅಂದ್ರೆ ಒಂದು ಹೇಳಿ ಏನು ಅಂತ. ಅಧ್ಯಾತ್ಮದ ವಿಷಯ ಹೇಗಿರ್ತದೆ? ಯದಧ್ಯಾತ್ಮ, ಏನದು ಅಧ್ಯಾತ್ಮ? ಯತಶ್ಚೈತತ್, ಅದು ಎಲ್ಲಿಂದ ಹೇಗೆ ಸಂಪಾದನೆ ಬಂದ ಕಥೆ ಹೇಗಿರ್ತದೆ ಅದನ್ನು ಹೇಳಿ. ಅದರೊಟ್ಟಿಗೆ ನನಗೊಂದು ಇನ್ನೊಂದು ಪ್ರಶ್ನೆ ಇದೆ ವಾಸ್ತವವಾಗಿ ಅಧ್ಯಾತ್ಮ ವಿಷಯದಂತೆ. ಈ ಲೋಕದ ಜಗತ್ತಿನ ಸೃಷ್ಟಿ ಸಂಹಾರಗಳ ಬಗ್ಗೆ ಬಹಳ ವಿಚಿತ್ರವಾಗಿ ಅನಿಸಿಕೊಳ್ಳತಕ್ಕಂಥ ಈ ಸೃಷ್ಟಿಯ ಈ ಸಂಹಾರದ ಟೋಟಲಿ ವಿಶ್ವದ ಕರ್ಮ, ಅದನ್ನು ಕುತಃ ಸೃಷ್ಟಿರಿದಂ ಸರ್ವಂ ಕುತಃ ಸೃಷ್ಟಮಿದಂ ಸರ್ವಂ, ಇದು ಎಲ್ಲಿಂದ ಎಲ್ಲವೂ ಸೃಷ್ಟವಾಗಿದೆ. ಅದೇ ರೀತಿಯಾಗಿ ಪ್ರಳಯೇ ಚ ಕಂ ರುಚ್ಛತಿ ಅಥವಾ ಕಮಭ್ಯೇತಿ, ಪ್ರಳಯೇ ಚ ಕಮಭ್ಯೇತಿ, ಪ್ರಳಯದೊತ್ತಿನಲ್ಲಿ ಯಾರನ್ನು ಬಂದು ಸೇರ್ತದೆ, ಯಾರಿಂದಲಾಗಿ ಹೊರಗೆ ಹೊಮ್ಮಿದೆ, ಯಾರನ್ನು ಪ್ರಯೋಜನವಾಗಿಟ್ಟುಕೊಂಡು ಅಥವಾ ಯಾರನ್ನು ಇಟ್ಟುಕೊಂಡು ಆಶ್ರಯಿಸಿಕೊಂಡು ಅದು ಮತ್ತೆ ಹೋಗಿಬಿಡುತ್ತದೆ. ಇದೆರಡನ್ನು ನನಗೆ ಹೇಳಬೇಕು ಚಿಂತನೆ ಎಂದು ಬಹಳ ಚೆನ್ನಾಗಿ ಭೀಷ್ಮರಲ್ಲಿ ಧರ್ಮರಾಜ ಕೇಳಿದ. ಅದಕ್ಕೆ ಭೀಷ್ಮರು ಬಹಳ ಸುಂದರವಾಗಿ ಸೃಷ್ಟಿಯ ಚಿಂತನೆಯನ್ನು ಉಲ್ಲೇಖ ಮಾಡ್ತಾನೆ. ನಿಜವಾಗಿ ಹೇಗಿರುತ್ತದೆ, ಏನಾಗ್ತದೆ, ಎಲ್ಲಿ ಬಂದಿದೆ, ಏನಿದೆ, ಒಂದು ದೃಷ್ಟಿಯಿಂದ ಅವರ ಪ್ರಶ್ನೆಗೆ ಅನುಕೂಲಕರವಾಗಿ ಮಾಡಬೇಕಾದ ಕತೆ. ಲೋಕದ ಸೃಷ್ಟಿಯನ್ನಾಗಲಿ ಸಂಹಾರವನ್ನಾಗಲಿ ಅಧ್ಯಾತ್ಮವನ್ನಾಗಲಿ ಅರಿತುಕೊಳ್ಳುವ ಮೂಲಕ ಏನಾಗ್ತದೆ ಅದರ ಬಗ್ಗೆ ಮೊದಲು ಹೇಳ್ತಾರೆ. ತಿಳಿಬೇಕು ಯಾಕೆ, ತಿಳಿದ ನಂತರ ಏನು ತಿಳಿದದ್ದು ಹೇಗೆ ತಿಳಿಯುವುದು ಎನ್ನುವ ವಿಷಯ ಮುಖ್ಯ ಅಲ್ಲ. ಆದ್ದರಿಂದ ಭೀಷ್ಮರು ಹೇಳ್ತಾರೆ, ತದ್ವ್ಯಾಖ್ಯಾಸ್ಯಾಮಿತೆ ತಾತ ಶ್ರೇಯಸ್ಕರತಮಂ ಶುಭಂ, ಅತ್ಯಂತ ಮಂಗಳವಾದ ಕೆಲಸವನ್ನು ಮಾಡುವಂತೆ ಆಗಿಸುವ, ನಮಗೆ ಒಳ್ಳೆಯದನ್ನು ಕೊಡುವ, ಮುಂದಿನ ಬಾಳಿನಲ್ಲಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಸಂಗತಿ ನೀನು ಅಧ್ಯಾತ್ಮದ ಬಗ್ಗೆ ಮಾತಾಡಿತ್ತು. ಅದು ನಿನಗೆ ಹೇಳುತ್ತೇನೆ ಒಂದು ದೃಷ್ಟಿಯಿಂದ. ಹಾಗೆ ಮತ್ತೊಂದು ಕಡೆಯಲ್ಲಿ ಕೇಳಿ ನೀನು ಸೃಷ್ಟಿಲಯಗಳ ಬಗ್ಗೆ ಕೇಳ್ತಾ ಇದ್ದೀಯಲ್ಲಿ, ಯಜ್ಞಾತ್ವ ಪುರುಷ ಲೋಕೆ ಪ್ರೀತಿಂ ಸೌಖ್ಯಂಚ ವಿಂದತ್, ಅವನು ಭಗವಂತನ ಮೇಲಿನ ಭಕ್ತಿಯನ್ನು ಪಡಿತಾನೆ. ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತದೆ, ಎಲ್ಲಿದೆ ಅಂತ ತಿಳ್ಕೊಂಡಾಗ, ಯಥೋ ವೈಮಾನಿ ಭೂತಾನಿ ಜಾಯಂತೇನ ಜಾತಾನಿ ಜೀವಂತಿ ಯತ್ಪ್ರಯಂತಿ ಬಿಸಂಬಿಶಂತಿ ತದ್ವಿಜಿಜ್ಞಾಸಸ್ಸು ತದ್ಬ್ರಹ್ಮೇತಿ ಅಂತ ಇದು ದೊಡ್ಡ ಮಟ್ಟಿನ ದೇವರ ಜಿಜ್ಞಾಸೆಯ ಕತೆ, ಧ್ಯಾನದ ವೈಖರಿ. ಇದನ್ನು ತಿಳಿಯುವುದರಿಂದ ದೇವರ ಮೇಲೆ ಪ್ರೀತಿ ಉಂಟಾಗ್ತದೆ. ಅದರಂತೆ ಅವನಿಗೆ ಅದರಿಂದ ಬಿಡುಗಡೆಯಾಗಿ ಪರಮ ಸೌಖ್ಯವು, ಆನಂದವು, ಮೋಕ್ಷವೂ ಲಭ್ಯ ಆಗ್ತದೆ. ಇದು ಒಂದು ಅರ್ಥ, ಮುಖ್ಯವಾದ ಅರ್ಥದಲ್ಲಿ. ಹಾಗೆ ಲೋಕದ ಸೃಷ್ಟಿ, ಲೋಕದ ನಾಶವನ್ನು ಕೇಳುವುದರಿಂದ ಲೋಕದ ಮೇಲೆ ನಮಗೊಂದು ರೀತಿಯ ಕಾಳಜಿ ಸಿಗ್ತದೆ, ಪ್ರೀತಿ. ಅದರೊಟ್ಟಿಗೆ ನಮಗೆ ನೆಮ್ಮದಿ ಆಗ್ತದೆ. ಹೀಗೆ ಆಗೋದು, ಹೀಗೆ ಆಗ್ತದೆ, ಹೀಗೆ ಕ್ರಮ ಅಂತ. ಹಾಗಾಗಿ ಲೋಕದಲ್ಲಿ ಸೃಷ್ಟಿಯನ್ನು ಕೇಳಿಕೊಳ್ಳುವ ಮೂಲಕ ಒಂದು ಪ್ರಸವ, ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂದಾಗ ಖುಷಿ ಆಗ್ತದೆ, ಅದರ ಮೇಲೆ ಪ್ರೀತಿಯೆಲ್ಲ ಉಂಟಾಗ್ತದೆ. ಅದರಂತೆ ಒಂದು ನಾಶವನ್ನು, ಇಡೀ ಜಗತ್ತು ನಾಶವನ್ನು ಪಡೀತದೆ ಅಂದಾಗ ಮತ್ತೆ ಪುನಃ ಸೃಷ್ಟಿಯಲ್ಲಿ ಅದು ಈ ನಾಶವನ್ನು ಪಡೆಯುವ ಮೂಲಕ ಈ ಜಗತ್ತಿನ ತೊಂದರೆಯಲ್ಲಿದ್ದವ, ಆರೋಗ್ಯ ಕೆಟ್ಟವ, ಇವನು ನಾಶನಾದ, ಮೃತನಾದ ಅಂದಾಗಲೂ ನಮಗೆ ಬಹಳಷ್ಟು ಬೇಸರ ಆಗುವುದಿಲ್ಲ. ಅವನನ್ನು ಪ್ರೀತಿಸಿದ್ರಿಂದ ಅದು ಪ್ರೀತಿಯೇ ಆಗಲಿ, ಸುಖವನ್ನು ಬಯಸಿದ್ರಿಂದ ಸುಖವೇ ಆಗಲಿ, ದುಃಖ ಯಾಕೆ ಬೇಕು ಅಂತ ಕಾಣುತ್ತದೆ. ಆದರೆ ಇಡೀ ಜಗತ್ತಿನ ಸೃಷ್ಟಿ ಲಯಗಳ ಬಗ್ಗೆ ಇದೇ ರೀತಿ ಆಗಿರುವಂಥದ್ದು, ಕೇಳಲಿಕ್ಕಿರುವಂಥದ್ದು, ತಿಳಿಲಿಕ್ಕಿರುವಂಥದ್ದು. ಅದರೊಟ್ಟಿಗೆ ಫಲಲಾಭಶ್ಚ ತಸ್ಯ ಸ್ಯಾತ್ ಸರ್ವಭೂತ ಹಿತಂಚ ತತ್, ಇಡೀ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಕೇಳಿದ್ದರಿಂದ ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ವಿಶೇಷವಾದ ಫಲವೇನಿ ಸಿಗ್ತದೆ, ಇಡೀ ಜಗತ್ತಿಗೆ ಸಂಬಂಧಪಟ್ಟ ಪ್ರಶ್ನೆ. ಆದ್ದರಿಂದ ಎಲ್ಲ ಭೂತಗಳಿಗೂ ಸೃಷ್ಟಿಯು ಮತ್ತು ಲಯವು ಇಷ್ಟವೇ.
ಆಗು ಮುಂಚೆ ಬೇಕು ಅಂತಲೂ ಆದ ನಂತರ ಆಗಿ ಹೋಗಲಿ ಅಂತ. ದೇಹದಲ್ಲಿ ಉಂಟಾಗತಕ್ಕಂಥ ಒಂದು ಶಕ್ತಿ ಆಗಲಿ ವಸ್ತುವಾಗಲಿ ಅದು ಬರಬೇಕು, ಅದು ಹೋಗಬೇಕು. ಒಂದು ಮರದಲ್ಲಿ ಇರತಕ್ಕ ಹಣ್ಣು ನಿರಂತರ ಬಂದೇ ಅಲ್ಲ, ಅದಾಗಲಿ ಮಾಗಿಲಿ ಹೋಗಲಿ ಮತ್ತಿನ್ನೊಂದು ಬರಲಿ ಅಂತ. ಈಗ ಇಡೀ ಜಗತ್ತಿನ ಸೃಷ್ಟಿ ಲಯಗಳ ವ್ಯವಸ್ಥೆ ಹೀಗಾಗುವುದರಿಂದ ಇದನ್ನು ಕೇಳಿಕೊಳ್ಳಲಿಕ್ಕೆ ಬಹಳ ಚೆನ್ನಾಗಿದೆ. ಇದರಿಂದ ಇಡೀ ಜಗತ್ತಿನ ಮೇಲಿನ ಪ್ರೀತಿ, ಇಡೀ ಜಗತ್ತಿವನಿಗೆ ಹಿತ ಉಂಟು ಮಾಡುವಂತೆ ಆಗ್ತದೆ. ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ನೋಡಿದ್ದಾನೆ. ಇದು ದೊಡ್ಡ ಫಲಲಾಭ ನಮಗೆ ಏನು ಸಿಗ್ತದೆ ಅಂತ. ಈ ಜಗತ್ತು ಸೃಷ್ಟಿಯ ಆರಂಭ ಹೇಗೆ ಇತ್ತು ಕೇಳಿದರೆ, ಹಿಂದೆ ಹೇಳಿದ್ದೊಮ್ಮೆ ಭೀಷ್ಮರು, ತಮಸ ಸಲಿಲಂ ಸರ್ವಮಾಯಿತಂ, ಇದೆಲ್ಲವೂ ತಮಸ್ಸಿನಿಂದ ಉಪಗೂಢಂ ಸೇರಿತ್ತಿದು. ತಮಸ್ಸು ಅಂದರೆ ತಮೋಭಿಮಾನಿಯಾದ ದುರ್ಗೆ ಮಹಾಲಕ್ಷ್ಮಿ ಪ್ರಕೃತಿ ಇದ್ದಾಳೆ, ಆದರೆ ಅವಳು ಇಲ್ಲಿ ಚಿತ್ ಪ್ರಕೃತಿಯಾಗಿದ್ದಾಳೆ, ಜಡ ಪ್ರಕೃತಿ ಅಭಿಮಾನಿಯಾದವಳು. ಅವಳೇ ಎಲ್ಲ ನಿಜವಾಗಿ ತುಂಬಿರುತ್ತಾಳೆ. ಅವಳಿಗೆ ತಮೋಭಿಮಾನಿಯಾಗಿ ದುರ್ಗಾರೂಪ ಇದೆ ಆಗಲಿ. ಅದನ್ನು ಆತ್ಮಾನಂ ಅಮಲಂ ರಾಜನ್ ಆವೃತ್ಯೈವಂ ವ್ಯವಸ್ಥಿತಂ ತಸ್ಮಿನ್ ಪ್ರಕಾಶತೆ ನಿತ್ಯಂ ತಮಃ ಸೋಮೋ ಯಥೈವ ತತ್ಸ್. ಚಂದ್ರಬಿಂಬ ಬೆಳದಿಂಗಳು ಎಂಥ ಕತ್ತಲನ್ನು ಎಂಥ ರಾತ್ರಿಯನ್ನು ಹೇಗೆ ಮರೆಸಿಕೊಳ್ತದೋ, ಆದರೆ ರಾತ್ರಿಯಲ್ಲೇ ಚಂದ್ರನ ಬಿಂಬ ಕಾಣುತ್ತಾ ಇರುವ ಮೂಲಕ ಅವಿನಾಭಾವ ಒಂದು ಸಂಬಂಧವನ್ನು ಕತ್ತಲಿನ ಜೊತೆಯಲ್ಲಿ ಅದು ಮೆತ್ತಿಕೊಂಡಿರ್ತದೋ, ಹಾಗೆ ತಮೋಭಿಮಾನಿಯಾದ ದುರ್ಗೆ ಆವರಿಸಿಕೊಂಡಿದ್ದಾಳೆ. ಅಲ್ಲಿ ಭಗವಂತ ಇದ್ದಾನೆ. ಭಗವಂತನಿಗೆ ಮೈಕೆ ಮೆತ್ತಿಕೊಳ್ಳುವುದಿಲ್ಲ. ಆತ್ಮಾನ ಮಮಲ. ಯಾರಾದರೂ ದಟ್ಟವಾದ ಇರುಳಿನಲ್ಲಿ ಅತ್ತ ಯಾವುದೇ ರೀತಿಯಾದ ದೀಪದ ಬೆಳಕೇ ಇಲ್ಲದಿದ್ದಾಗ, ಅದು ಶುಭ್ರವಾದ ಆಕಾಶವೂ ಅಲ್ಲ ಅಂತ ಅನಿಸಿಕೊಳ್ಳುವ, ಆದರೆ ಒಂದೂ ಮಿಂಚು ಇಲ್ಲ ಅಂತ ತಿಳ್ಕೊಂಡೇನೆ. ಅಂಥ ಒಂದು ಕತ್ತಲು ಅದನ್ನು ಸೀಳಿಕೊಂಡಾಚೆ ಬಂದ ಅಂದರೆ ದಾಟಿ ಬಂದ, ಸರಿತಾನೆ. ಬಂದ ತಕ್ಷಣ ಮೈ ನೋಡಿಕೊಳ್ತಾನ, ಅವನ ಬಟ್ಟೆ ಬರೆಗಳಲ್ಲಿ ಕಪ್ಪಾಯಿತಾ ಅಂತಲ. ಅದು ಕಾಡಿಗೆಯಂತೆ ಕಪ್ಪಾದ ಕತ್ತಲೆ ಅವನ ಮೈಗೆ ಅಂಟಿಕೊಂಡಿದ ಇಲ್ಲ ತಾನೆ. ಆದರೆ ಅವನು ಭಯಗ್ರಸ್ತನಾಗಿದ್ದ, ಹೆದರಿಕೊಂಡಿದ್ದ. ಆ ಅಭಿಮಾನಿಯ ದೇವತೆ ತೆಕ್ಕೆಗೆ ಬಿದ್ದಿದ್ದ ಮತ್ತು ಒಳಗೆ ಅವನಿಗೆ ಆವರ್ಗವಾಗಿ ಮನಸ್ಸಿಗೆ ಇನ್ನೂ ಸಹ ಅದು ಗಾಢವಾಗಿ ನಿಂತಿದೆ, ಹರಿದು ಹೋಗಲಿಲ್ಲ. ಆದರೆ ದೇವರು ಆತ್ಮ ಇದ್ದಾನೆ, ಭಗವಂತ ಪರಮಾತ್ಮ. ಅವನು ಶುದ್ಧನಾದವ, ನಿರ್ಲಿಪ್ತನಿದ್ದಾನೆ. ಅವನು ಏನು ಅಂಟಿಕೊಳ್ಳುವುದಿಲ್ಲ, ಟೆಂಪರರಿಯೂ ಪ್ರಶ್ನೆ ಇಲ್ಲ. ಅವನಿಗೆ ಆವರಿಸಿಕೊಂಡ ತಮಸ್ಸಿನ ಆಚೆಗೂ ಇದ್ದಾನೆ, ಇನ್ನೂ ದೂರಕ್ಕೆ ಇದ್ದಾನವ ವಾಸ್ತವವಾಗಿ. ಅದರಲ್ಲಿ ಇಲ್ಲಿದ್ದಾಗಲೂ ಅವನು ತಮಸ್ಸಿನಿಯಂತೆ ಬೆಳಗ್ತಾ ಇದ್ದಾನೆ. ಕತ್ತಲೆಯಲ್ಲಿ ದೇವರು ಕಾಣುವುದಿಲ್ಲ ಅಂತ ಇಲ್ಲ. ಪಶ್ಯಂತ್ಯದೋ ರೂಪ ಮದಭ್ರ ಚಕ್ಷುಷ ಅಂತ ಮುಕ್ತರು ನೋಡ್ತಾ ಇರ್ತಾರೆ. ತದ್ ವಿದ್ವಾನ್ ನಷ್ಟಪಾತ್ಮೈಷಃ ಬ್ರಹ್ಮಭೂಯಾಯ ಕಲ್ಪತೆ. ದೇವರು ಇದರಾಚೆಗೆ ಇದ್ದು ತಮಸ್ಸು ಬೇರೆ ಇದೆ, ಬಹಳ ಸಣ್ಣಗಾಗಿದೆ, ಅದು ದುರ್ಗಾದೇವಿಯ ವ್ಯವಸ್ಥೆ ಅನ್ನತಕ್ಕ ಚಿಂತನೆಯನ್ನು ಮಾಡಿಕೊಂಡವನಿಗೆ ಭಗವಂತನ ದರ್ಶನ ಆಗಲಿಕ್ಕೆ ಇದೆ ಅಂತ ಅಷ್ಟು ಎತ್ತರ ಚಿಂತನೆ ಇದು. ಅವಳಂತೂ ಅಂಡಾವರಣ ಭೂತಾನಾಂ ಪರ್ಯಂತಂ ಹಿ ಯಥಾತಮಃ. ಅವಳು ಈ ಬ್ರಹ್ಮಾಂಡ ಸಪ್ತಾವರಣ ಸೇರಿದ್ದರವರೆಗೆ ಅವಳ ವ್ಯಾಪ್ತಿ ಇದೆ, ಅದರ ಆಚೆಗೂ ಅವಳಿದ್ದಾಳೆ. ಅಂತ ಒಂದು ವಿಶಾಲವಾದಂತಹ ವ್ಯಾಪ್ತವಾದಂತಹ ಅಸ್ತಿತ್ವ ಮಹಾಲಕ್ಷ್ಮಿಯದ್ದು, ತಮೋಭಿಮಾನಿ ಇದ್ದು. ಅದರ ಆಚೆಗೂ ಒಳಗೂ ಎಲ್ಲಿಯೂ ಸಂಬಂಧ ಪಡದೇ ಇರತಕ್ಕವನು ಭಗವಂತ ಇದ್ದ. ಈ ಪಂಚಭೂತಗಳು ಸರ್ವತ್ರ ವ್ಯಾಪ್ತಗಳು. ಮಹಾಭೂತಾನಿ ಭೂತಾನಂ ಸರ್ವೇಷಾಂ ಪ್ರಭವಾಪಿಯು. ಎಲ್ಲ ಭೂತಗಳ ಸೃಷ್ಟಿಯಲ್ಲಿ ಪಂಚಭೂತಗಳದ್ದೇ ಪಾತ್ರ. ಅದನ್ನು ಮತ್ತಷ್ಟು ವಿಶ್ಲೇಷಣೆ ಗೈದು ಹೇಳ್ತಾರೆ ಮುಂದೆ ಭೀಷ್ಮರೇ ಹೇಗೆ ಅಂತ. ಅಂದು ಎಲ್ಲ ಪಂಚಭೂತಗಳೇ ಎಲ್ಲ ಭೂತಗಳ, ಎಲ್ಲ ಪ್ರಾಣಿ ಜಾತಿಗಳ, ಎಲ್ಲ ಜೀವಗಳ ಕಾರಣವಾಗಿ ಇದೆ. ಎಲ್ಲೆಡೆ ನೋಡಿಕೊಂಡ್ರು ಪಂಚಭೂತಗಳ ಸ್ಪರ್ಶ ಅಲ್ಲಿ ಉಂಟೇ ಉಂಟು. ಏನಾದ್ರು, ಹೇಗಾದ್ರು, ಎಂತಿಷ್ಟ ಅದು, ಇವೆಲ್ಲ ಸೃಷ್ಟಿಯ ಕ್ರಮ ಅಂತಾರೆ ಎಲ್ಲ ರೀತಿಯಲ್ಲಿ ನೋಡಿಕೊಂಡ್ರು. ಸಾಗರಸ್ಯೋರ್ಮಯೇತ. ಪಂಚಭೂತಗಳಿಂದ ಈ ಲೋಕದ ಸೃಷ್ಟಿಯ ಬಗ್ಗೆ, ಪಾಂಚಭೌತಿಕವಾದ ಜಗತ್ತಿನ ಸೃಷ್ಟಿ ಸಂಹಾರದ ಬಗ್ಗೆ ಹೇಳುವಾಗ ಸಮುದ್ರ ಇದೆ, ಹಾರತದೆ, ಅದರ ತರಂಗಗಳು. ಆದರೆ ಅದು ಸಮುದ್ರವೇ ಅಲ್ವಾ, ಅಲೆಗಳು. ಅಲೆ ಬೇರೇನು ಇಲ್ಲ. ಹಾಗೆ ಪಂಚಭೂತಗಳಿಂದ ಎಲ್ಲ ಸೃಷ್ಟಿಯಾಗಿ ಬಂದದ್ರಿಂದ ಇಡೀ ಜಗತ್ತಿನಲ್ಲಿ ಪಂಚಭೂತಗಳದ್ದೇ ಸಾಮ್ರಾಜ್ಯ. ಪಂಚಭೂತಗಳೇ ಕಂಡು ಬರುವವುಗಳು, ಇರುವವುಗಳು ಎಲ್ಲವೂ ಹಾಗೇ ಇವೆ. ಅದರಲ್ಲೇನು ವ್ಯತ್ಯಾಸ ಆಗುವುದೇ ಇಲ್ಲ. ಅದೆಲ್ಲ ತಪ್ಪಲ್ಲ ಅಂತಾರೆ ಆ ಲೆಕ್ಕದಲ್ಲಿ ನೋಡಿಕೊಂಡಾಗ. ಅದರಂತೆ ಪ್ರಸಾರೇಚ ಯಥಾಂಗಾನಿ ಕೂರ್ಮಃ
ಸಂಹರತೆ ಪುನಃ ತದ್ವತ್ ಭೂತಾನಿ ಭೂತಾತ್ಮ ಸೃಷ್ಟ್ವಾ ಸಂಹರತೆ ಪುನಃ. ಸೃಷ್ಟಿ ಮಾಡುವ ಒಬ್ಬ, ಸಂಹಾರ ಮಾಡುವ ಇನ್ನೊಬ್ಬ ಅಂತ ಇಲ್ಲ. ಸೃಷ್ಟಿ ಮಾಡಿದ್ದವನೇ ಸಂಹಾರ ಮಾಡುವಂಥದ್ದು. ಕ್ರಮವೇ ಹಾಗೆ. ಚಿತ್ರ ಬರೆದವ ಸರಿಯಾಗಿಲ್ಲ ಚಿತ್ರ ಅಂದಾಗ ಹರಿದಿಲ್ವ, ಇನ್ನೊಂದು ಬರೀದಿಲ್ವ. ಹಾಗೆ ಭಗವಂತ ಹಾಳಾಯಿತು ಅಂತ ಹರಿದದ್ದಲ್ಲ, ಹಳತಾಯಿತು ಅಂತ ಬಿಡುವಂಥದ್ದು. ಇನ್ನೊಂದು ಬ್ರಹ್ಮ ಬಂದಾಗ ಅವನಿಗೆ ಹೊಸ ಒಂದು ಮನೆಯನ್ನು, ಬ್ರಹ್ಮಾಂಡವನ್ನೇ ಕಟ್ಟಿಕೊಡುವ ಎನ್ನುವ ನೆಲೆಯಲ್ಲಿ ಈ ಮನೆಯ ಬ್ರಹ್ಮನಿಗೆ ಈ ಮನೆಯಲ್ಲಿ ಕೊನೆ ಆಗುವ ಮೂಲಕ ಅವರ ಸೃಷ್ಟಿಯ ಚಿಂತನೆ ಮುಂದುವರಿದಿದೆ ಅಂತ. ಹಾಗಾಗಿ ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನು ಒಳಗೆ ಎಳ್ಕೊಳ್ಳುತ್ತದು ಬೇಕಾದ, ಅದರಂತೆ ಎಲ್ಲ ಪ್ರಪಂಚವನ್ನು ತನ್ನಲ್ಲಿ ನೆಲೆಗೊಳಿಸಿಕೊಂಡವ ಭಗವಂತ. ಅವನು ಹಾಗಾಗಿ ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನು ಒಳಗೆ ಎಳೆದಾಗಿ ಸಂಹಾರ ಮಾಡಿಕೊಳ್ತಾನೆ. ಆದರೆ ಕೂರ್ಮ ತನ್ನ ಅವಯವಗಳನ್ನು ಒಳಗೆ ಹೊರಗೆ ಹಾಕಿದ್ದು ತನ್ನದೇ ಆದದ್ದು ಹೊರತು ಭಗವಂತ ಹೊಸದಾದ ಬ್ರಹ್ಮಾಂಡವನ್ನು ಕೊಡ್ತಾ ಇದ್ದಾನೆ. ಹಳತ್ತಲ್ಲ, ಉದ್ಗೀರಣ ಅಲ್ಲ, ಅವನದು ವಾಂತಿ ಮಾಡಿದ ಪ್ರಕಾರ ಅಲ್ಲ. ಅವನ ಅಂತರ್ಯಾಮಿ ಒಳಗೆ ಎಲ್ಲದರೊಳಗೆ ಅವನಿದ್ದಾನೆ, ಆರಾಮವಾಗಿದ್ದಾನೆ. ಒಳಗಿದ್ದುಕೊಂಡೇ ಮುಗಿಸ್ತಾನೆ, ಒಳಗಿದ್ದುಕೊಂಡೇ ಸೃಷ್ಟಿ ಮಾಡುತ್ತಾನೆ. ಸತೇಶಾಂ ಗುಣಸಂಗಾತ ಶರೀರೇ ಭರತರ್ಷಭ. ಈ ಪಂಚಭೂತಗಳ ಮುದ್ದೆ ಸಮುದಾಯ ಉಂಟಲ್ಲ, ಈ ದೇಹದಲ್ಲಿ ಉಂಟು. ಪ್ರತಿಯೊಬ್ಬ ದೇಹದಲ್ಲಿಯೂ ಎಲ್ಲವೂ ಕಾಣ್ತದೆ. ಮಣ್ಣು ನೀರಿನ ಜೊತೆಯಲ್ಲಿ ಬೆಂಕಿ ಗಾಳಿ ಆಕಾಶಗಳು ಉಂಟು, ಇರಬೇಕು. ಇದು ಮುಖ್ಯ. ವಾಸ್ತವವಾಗಿ ಎಲ್ಲೆಡೆ ಕಾಣುವಂತಹ ನೆಲೆ ಇದು. ಇದನ್ನು ಬಹಳ ಚೆನ್ನಾಗಿ ಚಿಂತನೆ ಮಾಡುವ ಮೂಲಕ ಸತತಂ ಒಂದು ದೃಷ್ಟಿಯಿಂದ ಇವುಗಳು ಒಳಗೆ ಹೊರಗೆ ಹೋಗ್ತಾ ಇವೆ, ಅದರೊಟ್ಟಿಗೆ ಸೃಷ್ಟಿಯನ್ನು ಪಡಿತಾ ಇವೆ. ಈ ಗುಣಗಳು ಅದರಲ್ಲಿ ಸೇರಿಕೊಂಡಿವೆ, ಪಂಚಭೂತಗಳ ಗುಣಗಳು. ಒಂದೊಂದರಲ್ಲಿಯೂ ಸಹ ಉಂಟು. ಪಂಚಭೂತಗಳಲ್ಲಿರತಕ್ಕ ಗುಣಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಇವೆಲ್ಲವೂ ಈ ದೇಹದಲ್ಲಿ ಕಾಣಿಸಿಕೊಳ್ಳುತ್ತವೆ, ಜೀವನಿಗೆ ಅದು ಅಂಟಿಕೊಳ್ಳುತ್ತದೆ. ಇದು ಭಗವಂತನಿಂದಾಗಿ ಬಂದಿದೆ. ಸತತಂ ಪ್ರವಿಲೀಯಂತೆ ಗುಣಸ್ಥೆ ಪ್ರಭವಂತಿಶ. ಇವುಗಳು ಪ್ರಳಯವನ್ನು ಪಡಿತಾವೆ, ಸೃಷ್ಟಿಯನ್ನು, ಪ್ರಭವವನ್ನು ಪಡಿತಾವೆ. ಪ್ರಭವ ಮತ್ತು ಪ್ರಳಯ ಬರುವುದು ಹೋಗುವುದು ಯಾವತ್ತು ಇವುಗಳಲ್ಲಿ ಆಗ್ತಾ ಇರ್ತದೆ ಅಂತ. ಇದು ದೇವರಿಲ್ಲದ ನಡೆಯುವುದೇ ಇಲ್ಲ. ಇಡೀ ಈ ಶಬ್ದ, ಸ್ಪರ್ಶ, ರೂಪರಸ ಗಂಧಗಳಿಗೆ ಕೇಳುವ, ಕಾಣುವ, ಮೂಸುವ, ನೆಕ್ಕುವ ಈ ಪ್ರವೃತ್ತಿಗೆ ಅಧೀನವಾದ ಏನೆಲ್ಲ ಕರ್ಮಗಳಿವೆ ಎಲ್ಲವೂ ಭಗವಂತನಲ್ಲಿ ಆಗುವಂಥದ್ದು. ಯದ್ವಿನಾ ನೈವ ಶೃಣತೆ ನ ಪಶ್ಯತಿ ನ ದೀಪ್ಯತೆ. ದೇವರಿಲ್ಲದೆ ಕೇಳುವುದಿಲ್ಲ, ಹೇಳುವುದಿಲ್ಲ, ಕಾಣುವುದಿಲ್ಲ, ಬೆಳಗುವುದಿಲ್ಲ. ಜೀವಜ್ಯೋತಿ. ಅದರ ಒಳಗೆ ಭಗವಂತ ಕೂತುಕೊಂಡೇ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸೃಷ್ಟಿ ಸಂಹಾರದ ಜೊತೆಯಲ್ಲಿ ಅಸ್ತಿತ್ವದೆಡೆಗೂ ರಕ್ಷಣೆ ವಿಷಯದಲ್ಲಿ ಭಗವಂತನ ಪೂರ್ಣವಾದಂಥ ಕೈವಾಡವನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ ಒಂದು ದೃಷ್ಟಿಯಿಂದ. ಯದಧೀನಂ ಯತಸ್ತಸ್ಮಾತ್ ಅಧ್ಯಾತ್ಮಮಿತಿ ಕಥ್ಯತೆ. ಇದಕ್ಕೆ ನಾವು ಹೇಳುವಂಥದ್ದು ದೇವರಿಲ್ಲದಿದ್ದರೆ ಯಾವ ಕೆಲಸ ಆಗುವುದಿಲ್ಲ ಅಂದರೆ, ಇಡೀ ಈ ಜಗತ್ತು ಆತ್ಮತತ್ವ ಭಗವಂತನ ಅಂಡರ್ ಇರಲಿಕ್ಕಾಗಿ ಭಗವಂತ ಅಧೀನನಾಗಿ ಇರುವುದರಿಂದ ಇವೆಲ್ಲವೂ ಭಗವಂತ ಅಧಿಕನಾಗಿರುವುದರಿಂದ ಅವನನ್ನು ಅಧ್ಯಾತ್ಮ ಅಂತ ಕರೆದಿದೆ. ಎಲ್ಲ ಆತ್ಮರಲ್ಲಿಯೂ ಮಿಗಿಲಾದ ಆತ್ಮ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಹೇಳಿದ ಹಾಗೆ ಜೀವರಿಗಿಂತ ವಿಲಕ್ಷಣವಾದ ಭಗವಂತ ಅವನಿಲ್ಲದೆ ಯಾವ ಕೆಲಸ ಆಗುವುದಿಲ್ಲ. ದೇವರಿಲ್ಲದೆ ಕೇಳುವುದಿಲ್ಲ. ನಾವು ಕಿವಿಲ್ಲದೆ ಕೇಳುವುದಿಲ್ಲ ಹೇಳುವುದಲ್ಲ, ಕಿವಿ ಇದೆ, ಆದರೆ ಒಳಗೆ ಕೂತ ಜೀವನಿಗೆ ಆ ಕಿವಿಯಲ್ಲಿ ಕೇಳುವ ತಾಳ್ಮೆ ಇಲ್ಲ, ಕೇಳುವ ಕತೆ ಗೊತ್ತಿಲ್ಲ, ಕಳ್ಕೊಂಡಿದ್ದಾನೆ. ಹಾಗಾಗಿ ಕಿವಿ ಅಂದರೆ ಕಾಣುವ ಹೊರಗಿದ್ದಷ್ಟೇ ಅಲ್ಲ. ಹೀಗಾಗಿ ದೇವರ ಬಗ್ಗೆ ಕೇಳಿದ ಎಲ್ಲ ಮಾತುಗಳು ಇರಲಾಗಿ ಒಂದು ದೃಷ್ಟಿಯಿಂದ ಅದನ್ನೆಲ್ಲ ನಾವು ಅಧ್ಯಾತ್ಮ ಅಂತೇವೆ. ದೇವರ ಅಧೀನದಲ್ಲಿರತಕ್ಕ ಎಲ್ಲವೂ ಬರಲಿಕ್ಕೆ ಹೋಗಿ ದೇವರ ಅಧಿಕನಾದ್ದರಿಂದ ಎಲ್ಲವೂ ಅವರವಾದ್ದರಿಂದ ಅಧಿಕಾತ್ಮ ಚಿಂತನೆಯನ್ನು ಬಹಳ ಸ್ಪಷ್ಟವಾಗಿ ಮಾಡ್ತಾರೆ. ಮನುಷ್ಯನ ಈ ಸೃಷ್ಟಿ ಚಿಂತನೆಯ ಹಿನ್ನೆಲೆಯಲ್ಲಿ ಇದು ನಡೆಯುವಂತೆ ವ್ಯವಸ್ಥೆ ಅಂದರೆ ಭಗವಂತ ಅವನು ಜ್ಞಾನಸ್ವರೂಪನಾಗಿ ಒಬ್ಬನೇ ಇರ್ತಾನೆ. ಅವನಿಗೆ ಸಮನಾದವನಾಗಲಿ ಅಧಿಕನಾದವರು ಯಾರು ಇರುವುದೇ ಇಲ್ಲ. ಜ್ಞಾನಂ ತದೇಕ ರೂಪಾಖ್ಯಂ. ಒಂದೇ ಪ್ರಕಾರವಾದ ಚೇತನಶ್ಚೇತನ ಹೇಳಿದಾಗೆ ಪರಮಜಿದ್ರೂಪನಾದಂತಹ ಭಗವಂತ ನಾನಾ ಪ್ರಜ್ಞಾನ್ವಿತ ತದ. ಸೃಷ್ಟಿ ಕಾಲದಲ್ಲಿ ಒಬ್ಬೊಬ್ಬರ ರೀತಿಯಲ್ಲಿ ಅವರೊಳಗೆ ಪ್ರವೇಶ ಮಾಡಿ ಅವರಿಗೆ ಏನೆಲ್ಲ ಆಗಬೇಕೆನ್ನುವುದನ್ನು ಅನಂತಾನಂದ ಜೀವರೊಳಗೆ ನಿಂತುಕೊಂಡು ಮಾಡ್ತಾ ಇದ್ದ. ಅವರವರ ಆಗು ಹೋಗುಗಳಿಗೆ ಲೆವೆಲಲ್ಲಿ ಇದೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ನತೇ ವಾಚ ಅನುರೂಪಾಂಶ. ಹೇಗೆ ಅದಂತಿದ್ದುವುದು, ಹೇಳುವುದು, ತಿಳಿಸುವುದು ಎನ್ನುವುದು ಕಷ್ಟವೇ.
ದೇವರ ಇರವಿನ ಬಗ್ಗೆ, ಅವನ ಕರ್ಮಗಳ ಬಗ್ಗೆ ಒಂದು ದೃಷ್ಟಿಯಿಂದ. ಈಗ ಇಂತಹ ಭಗವಂತ ಇಡೀ ಜಗತ್ತಿನಲ್ಲಿ ತುಂಬಿದವನಾಗಿ ಇಡೀ ಜಗತ್ತಿನಿಂದ ಮಿಗಿಲಾಗಿದ್ದಾದ್ರೆ, ಆದ್ದರಿಂದ ಈ ಜಗತ್ತನ್ನು ಸಹ ನಾವು ನಾರಾಯಣಮಯಃ ಅಂತ ಹೇಳುವುದುಂಟು. ಮಾತು ಹೇಗೆ ಭಗವನ್ಮಯವಾಗಿರ್ತದೋ, ಮಾತೆಲ್ಲವೂ ಹೇಗೆ ಭಗವಂತನ ಹೇಳುತ್ತದೋ, ಹಾಗೆ ಜಗತ್ತಿನ ಎಲ್ಲ ಸಮುದಾಯಗಳು ಭಗವಂತನ ಅಧಿಷ್ಠಾನಗಳಾಗಿ, ಪ್ರತೀಕಗಳಾಗಿ, ಅವರು ಹೇಳದಿದ್ರು ಯೋಚನೆ ಮಾಡಿಕೊಳ್ಳೋದ್ರು ಆಗಿ ಹೋಗಿವೆ ಇವೆ. ಮತ್ತೆಲ್ಲ ಜಗತ್ತು ಅವನದ್ದೇ ರಿಫ್ಲೆಕ್ಷನ್. ಅದರಿಂದ ಇತಿ ತನ್ಮಯಮಯಮೈತತ್ ಸರ್ವಂ ಸ್ಥಾವರ ಜಂಗಮ. ನಡೆದಾಡದ, ನಿಂತಿರುವ, ಹೊರಡುವ ಇಡೀ ಸ್ಥಾವರ ಜಗತ್ತು ಮತ್ತೆ ನಡೆದಾಡುವ ಚರ ಜಗತ್ತು, ಚರಾಚರ ಪ್ರಪಂಚ ಪೂರ್ತಿಯು ಭಗವಂತನ ಅಧೀನವಾಗಿದೆ. ಎಲ್ಲವೂ ಭಗವನ್ಮಯ, ಅಂದರೆ ಭಗವಂತನ ವಿಶೇಷವಾದ ಕೃಪಾದೃಷ್ಟಿಗೆ, ಪಾತ್ರಕ್ಕೆ ಕಾರಣವಾಗಿದೆ. ಇಡೀ ಜಗತ್ತು ಭಗವಂತ ಆಗುವುದಲ್ಲ, ವಿಕಾರಲ್ಲೇ. ಮತ್ತೆ ಇಲ್ಲಿ ಪ್ರತ್ಯೇಕ ಹೇಳುತ್ತಾ ಇದ್ದಾರೆ ಅವರು. ಅದನ್ನ ಪ್ರಳಯೇಚ್ಛ ತಮಭ್ಯೇತಿ ಅಂತ ತಮ್ಮುಂಟಲ್ಲಿ ಇಲ್ಲಿ ಮತ್ತೆ ಸಂಹಾರ ಕಾಲದಲ್ಲಿ ಅವನನ್ನು ಸೇರ್ತಾನೆ ಅಂತ. ಹಾಗಾಗಿ ನಾವು ಮರವೇ ದೇವರೊಂದಲ್ಲಿ ಕೂತ್ರೆ ಸಂಹಾರ ಆಗುವುದೆಲ್ಲಿ, ಹೋಗುವುದೆಲ್ಲಿಗೆ ದೇವರ ಬಳಿಗೆ. ಅಂದರೆ ಇದನ್ನು ದೇವರ ಬಳಿಗೆ ಹೋಗಲಿಕ್ಕೆ ಉಂಟು ಎನ್ನುವ ನೆಲೆಯಲ್ಲಿ ಸಣ್ಣವಾದ ಸಾಧನೆಯನ್ನು ಉಲ್ಲೇಖ ಮಾಡಿದ್ರು ಒಂದು ದೃಷ್ಟಿಯಿಂದ. ಸರ್ವಂ ಸ್ಥಾವರ ಜಂಗಮ ಪ್ರಳಯೇಚ್ಛ ತಮಭ್ಯೇತಿ, ಒಂದು ದೃಷ್ಟಿಯಿಂದ ಎಲ್ಲವೂ ಸಹ ಅವನಲ್ಲಿ ಸೇರಿಕೊಳ್ತದೆ. ತಸ್ಮಾತ್ ಉದ್ಭಿದ್ಯತೆ ಪುನಃ, ಹೊರಗೆ ಬರುವುದು ಅಲ್ಲಿಂದ, ಸೇರುವುದು ಅಲ್ಲಿಗೆ. ಆದ್ರಿಂದ ಭಗವಂತನನ್ನು ನಾವು ಈ ಜಗತ್ತನ್ನು ಅವನಮಯ ಅಂತೆ. ಯಾರ ಅಧೀನದಲ್ಲಿ ಜಗತ್ತು ನಿಂತಿದೆ, ಯಾರ ಅಧೀನದಲ್ಲಿ ಜಗತ್ತು ಕೆಲಸ ಮಾಡ್ತದೆ, ಅವನನ್ನು ಅದೇ ಕರೆಯುವುದು ವಾಡಿಕೆಯೂ ಆಗಿದೆ. ಹೀಗೆ ಸರ್ವಭೂತೇಷು ಭೂತಾತ್ಮ ಅಗರೋತ್ತೇಷು ವೈಷಮ್ಯಂ. ನಿಜವಾಗಿ ಎಲ್ಲ ಪ್ರಾಣಿಗಳಲ್ಲಿಯೂ, ಎಲ್ಲ ಪ್ರಪಂಚಗಳಲ್ಲಿಯೂ, ಸ್ವತ್ತುಗಳಲ್ಲಿಯೂ ಭಗವಂತ ತುಂಬಿದ್ದಾನೆ ಅಂತರ್ಯಾಮಿಯಾಗಿ. ಆದರೂ ಅವರವರ ಯೋಗ್ಯತೆಯಂತೆ ಪ್ರತ್ಯೇಕವಾದ ಚೇಂಜಸ್ಗಳನ್ನು, ಮಾರ್ಪಾಡುಗಳನ್ನು ಮಾಡ್ತಾನೆ ಇರ್ತಾನೆ. ಅಂದ ತಕ್ಷಣ ದೇವರು ಹೆಚ್ಚು ಕಡಿಮೆ ಅವನಲ್ಲ, ಅದು ಹೆಚ್ಚು ಕಡಿಮೆ ಮಾಡಿದುವುದು ಅಲ್ಲ, ಅವರ ಯೋಗ್ಯತೆಯಂತೆ ಅವನು ನಡೆಸಿಕೊಡ್ತಾ ಇದ್ದಾನೆ. ಹಾಗಾಗಿ ಇದನ್ನೆಲ್ಲ ತತ್ತು ಜೀವೋ ನ ಪಶ್ಯತಿ, ಒಳಗೆ ಕೂತವನೇನು ಗೊತ್ತಾಗ್ತದೆ? ಅವನ ಯೋಗ್ಯತೆಯ ಬಗ್ಗೆ ಗೊತ್ತಿಲ್ಲದಿದ್ದಾಗ ದೇವರ ವೈಖರಿಯನ್ನೇನು ತಿಳ್ಕೊಂಡ? ವಸ್ತುವಿನ ಬಗ್ಗೆ ಒಬ್ಬನಿಗೆ ಅರ್ಥ ಆಗದೇ ಇದ್ದಾಗ ಅವನ ಅಂತರ್ಯಾಮಿಯ ಬಗ್ಗೆ ಅವನೇನು ತಿಳಿಸಿಕೊಡಬಹುದು? ಉಪಜೀವಕನಾದ ಒಬ್ಬನ ಅಂಡರ್, ಒಬ್ಬನ ಹೆಸರು ಹೇಳಿ, ಒಬ್ಬನ ವಿಶೇಷವಾದ ಕಾಳಜಿಯಿಂದ, ಸಹಾಯದಿಂದ ಬದುಕುವ ಒಬ್ಬ ಜೀವ ಎಕ್ಕಶ್ಚಿತ್ ಸ್ವತಂತ್ರನಾದ ದೇವರನ್ನು ಹೇಗೆ ತಿಳಿಯಬಲ್ಲ? ಹೇಗೆ ಪೂರ ತಿಳಿದಾನು? ಹೇಗೆ ಹೇಳಿಯಾನು? ಮತ್ತೆ ಏನು ಅಂತ ತಿಳಿಸಿಕೊಟ್ಟಾನು? ಹೀಗಾಗಿ ಪಂಚಭೂತಗಳಲ್ಲಿ ಸೃಷ್ಟಿಯಾಗುವ ಬಹಳ ದೊಡ್ಡ ಮಟ್ಟಿನ ವಿಚಾರವನ್ನು ಬಹಳ ಸುಂದರವಾಗಿ ಭೀಷ್ಮರು ಧರ್ಮರಾಜನಿಗೆ ಕೇಳಿದ್ರು. ಮುಂದೆಯೂ ಸಹ ತನ್ನ ಕೆಲವು ಪ್ರಶ್ನೆಗಳಿಗೆ, ಸೃಷ್ಟಿಯ ಪ್ರಶ್ನೆಗಳಲ್ಲಿ, ಮತ್ತೆ ಅಧ್ಯಾತ್ಮ ಅಂದರೆ ಆತ್ಮಾನಂ ಅಧಿಕೃತ್ಯ ಅಂತ ಅರ್ಥ ಮಾಡಿದರೆ, ಆತ್ಮತತ್ವವನ್ನು ಇಟ್ಟುಕೊಂಡು ಚಿಂತನೆ ಅಂತ ಹೇಳಿದರೆ, ಆ ಆತ್ಮ ಯಾರು ಅಂದಾಗ ಜೀವ ಅಂತ ಹೇಳಿಕೊಂಡು ಜೀವನಿಗೆ ವಿಷಯ ಸಂಬಂಧಪಟ್ಟದ್ದು ಅಂತ. ಜೀವನ ಸಾಧನೆ, ಮೋಕ್ಷ ಸಾಧನೆ ಎನ್ನುವ ನೆಲೆಯಲ್ಲಿ ಹೌದಾದರೂ ಆತ್ಮೇತಿ ಭಗಚ್ಚಂತಿ ಗ್ರಾಹಯಂತಿ ಚ ಅಂತ ಹೇಳುವ ಹಾಗೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಹೇಳುವಂತೆ, ಆತ್ಮಾವ ಇದವಗ್ರೇವಾಸೀತ್ ನ ಬ್ರಹ್ಮ ನ ಚ ಶಂಕರ, ಅದರಂತೆ ಜಾನತ ಆತ್ಮಾನಂ ಅನ್ಯಾವಾಚೋ ಮುಂಚತ ತಮೇವೇಕಂ. ಹೀಗೆ ಆತ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಎಂದು ಮುಂತಾದ ಅನೇಕ ಮಾತುಗಳಲ್ಲಿ ಆತ್ಮಶಬ್ದವನ್ನು ಭಗವಂತನಲ್ಲಿ ಬಳಸುವ ಮೂಲಕ ಮುಖ್ಯವಾಗಿ ಅಧಿಕನಾದ ಆತ್ಮ, ದೇವರನ್ನು ಕುರಿತು ಮಾತಾಡಿದ್ರು ಆತ್ಮಾನಮಧಿಕೃತ್ಯ ಆದರೆ ಜೀವಾತ್ಮಾನ ಅಂತ ಅರ್ಥ ಮಾಡಿಕೊಳ್ಳುವ ಬದಲಿಗೆ ಮುಖ್ಯಾತ್ಮಾನ ಪರಮಾತ್ಮನನ್ನು ಅಂತ ಅರ್ಥ ಮಾಡಿಕೊಂಡಾಗಲೂ, ಅಥವಾ ಅಧಿಕನಾದ ಆತ್ಮ ವಿಷಯ ಅಂದಾಗ ಸಿಂಗಲ್ ವರ್ಡ್ ಮಾಡಿದರೆ ಅಧಿಕಾತ್ಮ ಅಂತ ಅರ್ಥ ಮಾಡಿ ಅಧ್ಯಾತ್ಮ ಮಾಡಿದರೆ ಅಧಿಯಾತ್ಮ, ಅಧಿಕಾತ್ಮ. ಅಧಿ ಅಂದರೆ ಕಾ ಹಾಕುವಂಥದ್ದು ಬೇಕಾಗಿಲ್ಲ, ಅಧ್ಯಾತ್ಮ ಅಂತ ಹೇಳಿಕೊಂಡು ಹೀಗೆ ಅನೇಕ ಅರ್ಥಗಳಲ್ಲಿ ಅದರ ಚಿಂತನೆಗಳನ್ನು ಬೇರೆ ಬೇರೆ ರೀತಿಯಿಂದ ದೇವರ ಎತ್ತರವನ್ನು ಸೃಷ್ಟಿ ಪ್ರಳಯಗಳ ಚೌಕಟ್ಟಿನಲ್ಲಿ ಭೀಷ್ಮರು ಕೊಡ್ತಾ ಇದ್ದಾರೆ. ಅದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.